ಸತ್ಯ ಕೇಳಿಸತ್ತಾ? ಎಸ್ ಮ್ಯಾಮ್, ಕೇಳಿಸ್ತಾ ಇದೆ. ನಮಸ್ಕಾರ. ನಮಸ್ಕಾರ. ಓಂ ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇ. ಗುರು ಬ್ರಹ್ಮಾ ಗುರು ವಿಷ್ಣುಃ ಗುರುದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ತಸ್ಮೈ ಶ್ರೀ ಗುರವೇ ನಮಃ. ಓಂ ಶಾಂತಿ ಶಾಂತಿ ಶಾಂತಿ. ಶ್ರೀಮಾನ್ ವೆಂಕಟನಾಥಾರ್ಯಃ ಕವಿತಾರ್ಕಿಕಕೇಸರಿ ವೇದಾಂತಾಚಾರ್ಯವರ್ಯೋ ಮೇ ಸನ್ನಿಧತ್ತಾಂ ಸದಾ ಹೃದಿ. ஷீரொன்னுத்து புல் திருவேங்கடமுடையான் பாரொன்னு சொன்ன பழமொழியுள் ஓரொன்னுத்தானே அமையாதோ தாரணியில் வாழ்வார்க்கு வானேர பூமளவும் வாழ்வு. ஸ்ரீமன் லக்ஷ்மண யோகீந்திர சித்தாந்த விஜயத்வஜம் விஸ்வாமித்ர குலோத்பூதம் வரதாரியமஹம் பஜே. ஸ்ரீரார்த்தூப்புல் பிள்ளை என்றாதி என்றும் செழுந்தமிழால் நேராக வேதாந்த தேசிகர்த்தாளினை கீழ் மொழிந்தான் நேரார் மறை பொருள் எல்லாம் எடுத்த இவ்வுலகுக்குய்யவே. ஸ்ரீராகிய வரதாரியன் பாதம் துணை நமக்கே. ಎಲ್ಲರಿಗೂ ನಮಸ್ಕಾರ. ಇವತ್ತು ವಿಳೆ ಎಂದಾದಿ ಕಂಟಿನ್ಯೂ ಮಾಡೋಣ. 4 ಹಾಡೇನೋ ಆಗಿತ್ತು ಅನ್ಸುತ್ತೆ. 4 5 ಆಗಿತ್ತೇನು? 5 ಆಗಿದೆ ಮ್ಯಾಮ್. 5 ಎಷ್ಟು? 5 வித்தகன் வேதியன் வேதாந்த தேசிகன். ನಮಸ್ಕಾರ ಸಬಿತಾ. Canadian. I may have to leave in half an hour, ma'am, but I'll just tell the person that. Okay, no issue. வித்தகன் வேதியன் வேதாந்த தேசிகன் எங்கள் தூப்புல் மெய்த்தவனுத்தமன் வேங்கடநாதன். எங்கள் தூப்புல் மெய்த்தவன் உத்தமன் வேங்கடநாதன். வியன் கலைகள் மொய்த்திடுநாவென் முழக்கொடு. வியன் கலைகள் மொய்த்திடுநாவின் முழக்கொடு. வாதியர் மூலமர வைத்தவன் என்றுரைத்தேன் கண்டிலேன் என் கடுவினையேன். கைத்தவன் என்றுரைத்தேன் கண்டிலேன் என் கடுவினையேன். வித்தகன் வேதியன் வேதாந்த தேசிகன் எங்கள் தூப்புல் மெய்த்தவன் உத்தமன் வேங்கடநாதன். வியன் கலைகள்
மொய்த்திடு நாவின் முழக்கொடுவாதியர் மூலமர கைத்தவனென்றுரைத்தேன் கண்டிலேன் என் கடுவினையே. வித்தகன் வேதியன் வேதாந்த தேசிகன் எங்கள் தூப்புல் மேய்த்தவன் உத்தமன் வேங்கடநாதன் வியன் கலைகள் மொய்த்திடனாவின் முழக்கொடுவாதியர் மூலமர கைத்தவன் என்றுரைத்தேன் ಕಂಡಿಲೇನ್ ಎನ್ ಕಡುವಿನಯೇ. ಹೆಚ್ಚು ಕಡಿಮೆ ಕುಮಾರ ವರದಾಚಾರ್ಯರು ಹೇಗೆ ಅಂದ್ರೆ ಮಧುರ ಕವಿಗಳ ತರನೇ ಅಂತ ಇಟ್ಕೊಳ್ಳಿ. ನಾವು ಅದನ್ನ ಮುಂದೆ ಬರೋ ಪದ್ಯಗಳಲ್ಲಿ ಆ ಸಾಮ್ಯವನ್ನ ನೋಡ್ಬೋದು. ಎಲ್ಲ ಅವ್ರ ತಂದೆನೆ, ಅವರು ಬೇರೆ ಏನೂ ಇದೇ ಮಾಡಲ್ಲ, ಎಲ್ಲ ನಮ್ ತಂದೆನೆ. ಅವ್ರ ಗುರುಗಳು ತಂದೆ ಇಬ್ರು ಒಂದೇನೆ, ವೇದಾಂತ ದೇಶಿಕರು. ಹಾಗೆ ಎಲ್ಲ ಅವ್ರ ತಂದೆ ಅಂತಾನೆ ತೋರ್ಸ್ಕೊಡ್ತಾರೆ. ಇದರಲ್ಲಿ ಈ ಪದ್ಯದಲ್ಲಿ ಹೇಗೆ ಅಂದ್ರೆ ಸ್ವಾಮಿ ದೇಶಿಕರಿದಾರಲ್ಲ, ಅವರು ಸರ್ವತಂತ್ರ ಸ್ವತಂತ್ರರು. ಅವ್ರಿಗೆ ಈ ಬಿರುದು ರಂಗನಾಯಕಿನೇ ಕೊಟ್ಟಿರುವಂತದ್ದು. ಈ ಭಗವದ್ ಸ್ವಾಮಿ ದೇಶಿಕರು ಎಷ್ಟು ಉತ್ತಮವಾದ ಪಾಂಡಿತ್ಯ ಹೊಂದಿರೋರು, ಎಷ್ಟು ವೇದಾಂತಗಳನ್ನ ಶಾಸ್ತ್ರಗಳನ್ನ ಎಲ್ಲ ಕರಗತ ಮಾಡ್ಕೊಂಡಿದ್ರು, ಆ ಪ್ರಾವೀಣ್ಯ ಉಳ್ಳವರು ಅಂತ ಯಾರು ತಿಳ್ಕೊಂಡಿದಾರೋ ಅಷ್ಟೇ ಸಾಕು ಅಂತ ಹೇಳ್ತಾರೆ. ಈ ಬಿರುದುಗಳನ್ನೆಲ್ಲ ರಂಗನಾಯಕಿ ಕೊಟ್ಟಿರೋರು, ಅದನ್ನ ಯಾರು ಆ ವಿಷಯ ತಿಳ್ಕೊಂಡಿದಾರೋ ಅದನ್ನ ವಿದ್ಯೆಗಳಿಗೆ ಎಲ್ಲಾನು ಆಚಾರ್ಯರಾಗಿದ್ದಾರೆ ಅವರು. ಸುಮ್ನೆ ಬರೀ ಬಿರುದು ಕೊಟ್ಟಿರೋದು ಆಗಲ್ಲ. ಈ ಬಿರುದುಗಳನ್ನೆಲ್ಲ ವೇದಾಂತಾಚಾರ್ಯ ಮತ್ತೆ ಸರ್ವತಂತ್ರ ಸ್ವತಂತ್ರ ಇದನ್ನ ಮಾತ್ರನೇ ಯಾಕೆ ಸ್ವಾಮಿ ದೇಶಿಕರು ಇಟ್ಕೊಂಡಿದ್ದಾರೆ ಅಂದ್ರೆ ಸಾಕ್ಷಾತ್ ರಂಗನಾಯಕಿ ಮತ್ತೆ ಭಗವಂತ ರಂಗನಾಥ ಕೊಟ್ಟಿರೋ ಬಿರುದು. ಅದಕ್ಕೋಸ್ಕರ ಅದಕ್ಕೆ ಇದ್ ಮಾಡ್ಬಾರ್ದು, ಅವಮರ್ಯಾದೆ ಮಾಡ್ಬಾರ್ದು ಅಂತ ಅದನ್ನ ಇಟ್ಕೊಂಡಿದ್ದಾರೆ. ಇಲ್ಲದ್ರೆ ಅವ್ರು ತುಂಬಾ ನೈಚ್ಛಾನುಸಂಧಾನಿಗಳು. ಆತರ ಎಲ್ಲ ಬಿರುದು ಇದನ್ನೆಲ್ಲ ಭೂಷಣಗಳನ್ನೆಲ್ಲ ಹೇಳ್ಕೊಳ್ಳೋರಂತಲ್ಲ, ಸಾಕ್ಷಾತ್ ದೇವ್ರು ಕೊಟ್ಟಿರೋದ್ರಿಂದ ಅದನ್ನ ಪ್ರಕಾಶಪಡಿಸ್ಬೇಕು ಅಂತ ಇಟ್ಕೊಂಡಿರೋರು. ಆತರ ಆಚಾರ್ಯರವರು. ಇವರು ತೂಪುಲ್ ಅಗ್ರಹ ಹರಿದರಲ್ಲ, ವಿತ್ತಹನ್ ವೇದಿಯನ್ ಎಂಗಳ್ ತೂಪುಲ್ ಮೈತವನ್ ಉತ್ತಮನ್. ಮೈತವನ್ ಅಂತ ಹೇಳಿದ್ರೆ ತೂಪುಲ್ ಇದೆಯಲ್ಲ, ಆ ತೂಪುಲ್ ಅಗ್ರಹಾರ ಅದು ಎಂಥ ಒಳ್ಳೆ ಒಂದು ತಪಸ್ಸು ಮಾಡ್ತೋ ಏನೋ ಗೊತ್ತಿಲ್ಲ ಅಂತ ಹೇಳ್ತಾರೆ. ಎಷ್ಟ್ ಚೆನ್ನಾಗಿದೆ ನೋಡಿ ಉಪಮೆ. ಅವರು ತೂಪುಲ್ಲಲ್ಲಿ ಇವರು ತಪಸ್ಸು ಮಾಡಿದ್ರು ಅಂತಲ್ಲ, ತೂಪುಲ್ಲಲ್ಲಿ ತಪಸ್ಸು ಅಂತ ಹೇಳಿದ್ರೆ ಜ್ಞಾನ ಯಜ್ಞಗಳೆಲ್ಲ ತಪಸ್ಸೇನೆ. ಆದ್ರೆ ಇಲ್ಲಿ ತೂಪುಲ್ ಮೈತವನ್ ಅಂತ ಹೇಳಿದ್ರೆ ಇಲ್ಲಿ ಕುಮಾರ ವರದಾಚಾರ್ಯ ಏನ್ ಹೇಳ್ತಾರೆ, ಆ ತೂಪುಲ್ ಆ ಕ್ಷೇತ್ರ ಇದೆಯಲ್ಲ, ಆ ಕ್ಷೇತ್ರ ಏನು ಪುಣ್ಯ ಮಾಡಿತ್ತೋ ಏನೋ ಅಂತ. ಎನ್ನ ಪುಣ್ಯಮೋ ಯಶೋದೆಗೆ ಕೃಷ್ಣ ಹುಟ್ಟಿದ್ದು ಅನ್ನೋ ತರ ಇವರು ಇಲ್ಲಿ ಹೇಳ್ತಾ ಇದ್ದಾರೆ. ತೂಪುಲ್ ಎಷ್ಟು ತಪಸ್ ಮಾಡ್ತಾ ಗೊತ್ತಿಲ್ಲ, ನಮ್ ತಂದೆ ಅಂತ ಒಬ್ರು ಸ್ವಾಮಿ ದೇಶಿಕರು ಹುಟ್ಟಕ್ಕೆ ಅಂತ ಮೈತವನ್ ವೆಂಕಟನಾಥನ್, ವೆಂಕಟನಾಥ ಅಂತ ಅವ್ರಿಗೆ ಹೆಸರಿಟ್ಟಿದ್ದಲ್ವಾ, ಅದನ್ನ ಹೇಳ್ತಾ ಇದ್ದಾರೆ. ವಿಯನ್ ಕಲೆಗಳು ಅಂತ ಹೇಳಿದ್ರೆ 64 ಕಲೆಗಳು ಅವ್ರಿಗೆಲ್ಲಾನು ಬರ್ತಾ ಇತ್ತು ಅಂತ ನಾವು ನೋಡಿದೀವಿ ಎಷ್ಟೋ ಕಡೆ. ಆಮೇಲೆ ಕೂಡ ನಂತರ ದೇಶಿಕರಿಗೆ ತುಂಬಾ ಜನ ಪರೀಕ್ಷೆಗಳನ್ನ ಇಟ್ರು. ನೀವು ಇದನ್ನ ಬಾವಿ ತೋಡಿಸಿ ಅಂತ ಹೇಳಿದ್ರು, ನಿಮ್ಮ ವಿಗ್ರಹವನ್ನೇ ಮಾಡಿ ಅಂದ್ರು, ಇದು ನಿಮಗೆ ಚಪ್ಪಲಿ ಹೊಲಿಯಕ್ ಬರೆಯತ್ತಾ ಅಂತ ಕೇಳಿದ್ರು. ಎಲ್ಲ ಮಾಡಿದಾರ ಅವರು, ಮಾಡಿ ತೋರ್ಸಿದ್ರು ಅವರು. ಆಮೇಲೆ ತಮ್ಮ ವಿಗ್ರಹವನ್ನೇ ಇವಾಗ್ಲೂನು ಅವ್ರು ಮಾಡಿದ್ದು ತಿರುವೇಂದ್ರಪುರಂ ಅಲ್ಲಿ. ಅದಕ್ಕೊಂದು ಪೀಠ ಕೂಡ ಮಾಡಕ್ಕಾಗಿಲ್ಲ ಸ್ಥಪತಿಗೆ, ಅಷ್ಟು ಚೆನ್ನಾಗಿ ಅವರು ತಮ್ಮ ಸ್ವಂತ ವಿಗ್ರಹನ ತಾವೇ ಕೆತ್ತಿರೋದಿದೆ. ಅದು ಈಗಲೂ ತಿರುವೇಂದ್ರಪುರದಲ್ಲಿ ಇದೆ, ಅದು ನೋಡ್ಬೋದು. ಕೈಯಲ್ಲಿ ಒಂದು ನೀರಿನ ಬಾವಿ, ಒಂದು ಎಣ್ಣೆ ಬಾವಿ, ಇದನ್ನೆಲ್ಲ ತೋಡಿದ್ದಾರೆ ಅವರು. ಅದಕ್ಕೋಸ್ಕರನೇ ಅವ್ರಿಗೆ ಸರ್ವತಂತ್ರ ಸ್ವತಂತ್ರ ಅನ್ನುವಂತ ಬಿರುದು ಕೂಡ ಬಂತು. ವಿಯನ್ ಕಲೆಗಳ್ ಮೊಯ್ತಿಡು ನಾವಿಲ್ ಮುಳಕೊಡೋದು ವಾದಿಯ. ಯಾರು ಇವ್ರಿಗೆ ಎಲ್ಲಾನು ಕರಗತ ಆಗಿತ್ತಲ್ಲ, ಇದರಿಂದ ಉತ್ತಮವಾದ ವಾಕ್ಚಾತುರ್ಯ ಇಟ್ಕೊಂಡು ಏನ್ ಮಾಡಿದ್ರು ಅವರು ವೇದಾಂತ ದೇಶಿಕರು ಅಂತ ಹೇಳಿದ್ರೆ, ವಾದಿಯರ್ ಮೂಲಮರ ರಾಮಾನುಜ ದರ್ಶನವನ್ನ ಯಾರು ಖಂಡಿಸ್ತಾ ಇದ್ರೋ ಅವರನ್ನ ಯಾರು ಸಿದ್ಧಾಂತವನ್ನ ಪ್ರಶ್ನಿಸ್ತಿದ್ರೋ ಅವರನ್ನ ಎಲ್ಲ ಅವರು ತಮ್ಮ ನಾಲ್ಗೆ ನಾವಿನ್ ವೀರ್ ಅಂತ ಹೇಳ್ತಾರಲ್ಲ, ನಾಲ್ಗೆಯ ಶಕ್ತಿಯಿಂದ ಅವರನ್ನೆಲ್ಲ ಕುದೃಷ್ಟಿಗಳನ್ನೆಲ್ಲ ಗೆದ್ದಿದ್ದಷ್ಟೇ ಅಲ್ಲ, ಸಿದ್ಧಾಂತಕ್ಕೆ ಒಂದು ಒಳ್ಳೆ ಭದ್ರವಾದ ಬುನಾದಿ ಆಗ್ಲೇ ಇತ್ತು. ಬೇಲಿ ಹಾಕೊಟ್ರು, ಆ ಬೇಲಿಯನ್ನ ಹಾಕೊಟ್ಟು ಕುದೃಷ್ಟಿಗಳನ್ನೆಲ್ಲ ಗೆದ್ದು ಸಿದ್ಧಾಂತವನ್ನ ರಕ್ಷಣೆ ಮಾಡಿದ್ರು ಅಂತ ಹೇಳ್ಬೋದು. ಆಚಾರ್ಯರನ್ನ ನಾವು ಮನಸ್ಸಿನಲ್ಲಿ ಯಾರು ಧ್ಯಾನಿಸ್ತಾರೋ ಕೂಡ್ಲೇ ಅವರ ಎಲ್ಲ ಪಾಪಗಳು ಹೊಟ್ಟೋಗುತ್ತೆ ಅಂತ ಹೇಳ್ತಾರೆ.
ವೇದಾಂತ ದೇಶಿಕರನ್ನ ನೆನ್ಸ್ಕೊಳ್ಳೋದು ಭಗವಂತನ ನೆನ್ಸ್ಕೊಳ್ಳೋದ್ ಬದಲು ಸ್ವಾಮಿ ದೇಶಿಕರನ್ನೇ ನೆನ್ಸ್ಕೊಂಡ್ರೆ ಕೂಡ ಸಾಕು. ಅಂದ್ರೆ ನೆನ್ಸ್ಕೊಳ್ಳೋದು ಅಂತ ಹೇಳಿದ್ರೆ ಅವ್ರು ಎಂಥ ಉತ್ತಮಿ, ಎಂಥ ವೇದಾಂತಿ, ಎಷ್ಟು ಶಾಸ್ತ್ರಗಳನ್ನ ತಿಳ್ಕೊಂಡವ್ರು ಅಂತ ತಿಳಿದು ಅದು ಯಾರು ಅವರ ಮನಸ್ಸಲ್ಲಿ ನೆನೀತಾರೋ ಧ್ಯಾನಿಸ್ತಾರೋ ಎಲ್ಲ ಪಾಪಗಳು ಪರಾರಿ ಆಗತ್ತೆ ಅಂತಂದ್ರೆ ಕಾಲ್ಕಿತ್ತತ್ವೆ ಅಂತ ಹೀಗೆ ಹೇಳ ಹೆಸರಿಲ್ಲದೆ ಹೊಟ್ಟೋಗುತ್ತೆ ಅಂತ ಹೇಳಿದ್ರು. ಇಲ್ಲಿ ಈ ಪಾಶ್ರದಲ್ಲಿ ನಾವು ನೋಡ್ಬೋದು, ಈ 43ನೇ ಪಾಶ್ರ ರಾಮಾನುಜನ್ ಉತ್ತಂದಾದಿ ಇದೆಯಲ್ಲ, ಅದಕ್ಕೆ ಸ್ವಲ್ಪ ಸಾಮ್ಯ ಇದೆ, ಹೆಚ್ಚು ಕಡಿಮೆ ಇದು ಅಲ್ಲಲ್ಲೇ ರಾಮಾನುಜನ್ ಉತ್ತಂದಾದಿಯಲ್ಲಿ ಹೇಗೆ ತಿರುವರಂಗ ತಮ್ಮದನಾದ ಭಗವದ್ ರಾಮಾನುಜರು ಹೇಳಿದಾರೋ ಅದೇ ತರ ಇವರು ದೇಶಿಗರಿಗೆ ಹೇಳಿರೋದನ್ನ ನಾವು ನೋಡ್ಬೋದು. ಇಲ್ಲಿ 43ನೇ ಪಾಶ್ರದಲ್ಲಿ ಇರುವಿನೈ ಪತ್ರರ ಓಡುಂ ಪಡಿಯಿಲುಳ್ಳೇರು ರೈತನನ್ ಅಂತ ಬರುತ್ತೆ ಅದ್ರಲ್ಲಿ 43ನೇ ಪಾಶ್ರದಲ್ಲಿ. ಅದ್ರಲ್ಲಿ ಇರುವಿನೈ ಅಂತ ಹೇಳಿದ್ರೆ ಭಗವದ್ ರಾಮಾನುಜರ ಹೆಸರನ್ನ ಹೇಳಿದ್ರೆ ಆ ಪಾಪ ಪುಣ್ಯ ಅನ್ನೋ ಎರಡು ವಿನಯ ಅಂದ್ರೆ ಎರಡು ದುಃಖಗಳು ಏನಪ್ಪಾ ಕಷ್ಟ ಅಂತ ಹೇಳಿದ್ರೆ ಒಂದು ಪಾಪ ಒಂದು ಪುಣ್ಯ, ಎರಡು ಸಂಕೋಲೆಗಳು ಸಂಸಾರದಲ್ಲಿ ನಮ್ಮನ್ನ ಬಂಧನವಾಗಿ ಇಟ್ಕೊಂಡಿರೋದು ಅದು ನಮ್ಗೆಲ್ಲ ಗೊತ್ತು. ಅದಕ್ಕೆ ಆ ಇರುವಿನೈ ಪಚ್ಚದ ಓಡು ಅಂದ್ರೆ ಜಾಗ ಇಲ್ದೆ ಹಂಗೆ ಗುರ್ತಿಲ್ದೆ ಇರತರ ಓಡೋಗ್ಬಿಡತ್ತಂತೆ. ಅದೇ ತರ ಇಲ್ಲಿ ಇವ್ರುನು ಹಾಗೇನೆ ಕೈತವನೆಂಡು ರೈತೆ ಕಂಡಿಲೇನ್ ಎನ್ಕಡು ವಿನಯೇ, ನನ್ನ ಗಾಢವಾದ ಸಂಚಿತ ಪಾಪವನ್ನು ಟ್ರೇಸ್ ಇಲ್ದೆ ಹೊಟ್ಟೋಗುತ್ತೆ ಭಗವತ್ ಸ್ವಾಮಿ ದೇಶಿಕರ ಹೆಸರು ಹೇಳಿದ್ರೆ ಹೇಳ್ತಾರೆ. ಮುಂದಿನ ಹಾಡಿಗೆ ಹೋಗೋಣ. வினைகாளு மக்கினி வேரோர் இடம் தேட வேண்டும், வினைகாளு மக்கு இனி வேறோரிடம் தேட வேண்டும், என்னை சினமேவி முன்போல் சிதைக்கும், என்னை சினமேவி முன்போல் சிதைக்கும் வகை இங்கிருதி கண்டீர், வகை இங்கரிது கண்டீர், அருதி கண்டீர் கரெக்ட். எனிலி ராமானுஜ முனி இன்னுரை சேரும், என்னில் ராமானுஜ முனி இன்னுரை சேரும், தூப்புல் புனிதர் தூப்புல் புனிதன், என் புந்தி புகழ்ந்து திகழ்ந்து பொருந்தினரே, என் புந்தி புகழ்ந்து திகழ்ந்து பொருந்தினரே, இலைகாளு மக்கினி வேறோரிடம் தேட வேண்டும், என்னை சினமேவி முன்போல் சிதைக்கும் வகை இங்கருதி கண்டீர், எனனிலி ராமானுஜ முனி இன்னுரை சேரும், தூப்புல் புனிதர் என் புந்தி புகழ்ந்து திகழ்ந்து பொருந்தினரே. வினைகாளு மக்கு இனி வேறோரிடம் தேட வேண்டும், என்னை சினமேவி முன்போல் சிதைக்கும் வகை இங்கரிது கண்டீர், என்னெனில் ராமானுஜ முனி இன்னுரை சேரும், தூப்புல் புனிதன் என் புந்தி புகுந்து திகழ்ந்து பொருந்தினரೇ. ತುಂಬಾ ಚೆನ್ನಾಗಿದೆ ಇದು. ಈ ಪಾಪಗಳನ್ನ ಪರ್ಸಾನಿಫೈ ಮಾಡ್ತಾರೆ. ಆ ಪಾಪಗಳ ವಿನಯ್ ಅಂತ ಅಡ್ರೆಸ್ ಮಾಡಿ, ನಿಮ್ಗೆ ಇಲ್ಲಿ ಜಾಗ ಇಲ್ಲ, ಇನ್ನು ಬೇರೆ ನೀವು ಜಾಗ ಹುಡ್ಕೊಂಡು ಹೋಗ್ಬೇಕು ಅಂತ. ಯಾಕಂದ್ರೆ ನಾನು ಸ್ವಾಮಿ ದೇಶಿಕರನ್ನ ಆಶ್ರಯಿಸ್ತೀನಿ. ಆ ಸ್ವಾಮಿ ದೇಶಿಕರನ್ನ ಅವರ ಪಾದಗಳನ್ನ ನಾನು ಆಶ್ರಯಿಸಿದ ಮೇಲೆ ಆ ಪಾಪಗಳಿಗೆ ಇರಕ್ಕೆ ಜಾಗ ಇಲ್ವಂತೆ ಎಲ್ಲೋ. ಅದೇ ಹೇಳ್ತಾರೆ, ಜಡಿ ಪಾಪಗಳೇ, ಇನ್ನು ಮುಂದೆ ನೀವು ಬೇರೊಂದು ಜಾಗವನ್ನು ಹುಡ್ಕೊಂಡು ನೀವು ಹೋಗ್ಬೇಕು ಅಂತ. ಕಾರಣ ಏನಪ್ಪಾ ಅಂತ ಹೇಳಿದ್ರೆ, ಹಿಂದಿನಂತೆ ನೀವು ನನ್ನಲ್ಲೇ ವಾಸ ಮಾಡ್ಕೊಂಡು ನನಗೆ ತೊಂದರೆ ಕೊಡೋದು, ನನಗೆ ಕಷ್ಟ ಕೊಡೋದು, ಪೀಡಿಸ್ತಾ ಇರೋದು, ಆ ಥರದ್ದೆಲ್ಲ ನೀವು ಮಾಡಕ್ ಆಗೋದಿಲ್ಲ ಅಂತ ಹೇಳ್ತಾರೆ. ಇದನ್ನ ಪಾಪಗಳಿಗೆ ಹೇಳ್ತಾರೆ. ಸಂಗತಿ ಏನಪ್ಪಾ ಅಂತ ಹೇಳಿದ್ರೆ, ಈ ರಾಮಾನುಜರ ಸೂಕ್ತಿ ಇದೆಯಲ್ಲ, ಅವರು ಅದನ್ನ ಚೆನ್ನಾಗಿ ತಿಳ್ಕೊಂಡಿರುವಂತ ದೇಶಿಕರು ನಮ್ಮನ್ನ ಕಾಪಾಡ್ತಾರೆ. ಅವರು ರಾಮಾನುಜ ಸೂಕ್ತಿಗಳ ಶ್ರೀ ಸೂಕ್ತಿಗಳನ್ನು ತಾವಾಗಿಯೇ ಬಂದು ಅವರನ್ನ ಸೇರಿದೆಯಂತೆ. ಯಾರು ಭಗವದ್ ಸ್ವಾಮಿ ದೇಶಿಕರ ಹತ್ರ ಎಲ್ಲ ಶ್ರೀ ಸೂಕ್ತಿಗಳು, ಭಗವದ್ ರಾಮಾನುಜರ ಸೂಕ್ತಿಗಳೆಲ್ಲ ಚಿರಸ್ಥಾಯಿಯಾಗಿ ಸೇರ್ಕೊಂಡಿದೆ ಸ್ವಾಮಿ ದೇಶಿಕರ ಹತ್ರ. ನನ್ನ ಮನಸ್ಸು ಅವ್ರ ಹತ್ರ ಇದೆ, ಅವರೊಳಗೆ ಹೊಕ್ಕು ಬಿಟ್ಟಿದೆ.
ಅವಾಗ ಅದನ್ನೆಲ್ಲ ಪ್ರಕಾಶಿಸ್ತಾ ಇದೆ. ಹಾಗಿರ್ಬೇಕಾದ್ರೆ ನಿಮಗೆ ಎಲ್ಲಿದೆ ಜಾಗ? ಅದಕ್ಕೆ ಜಾಗ ಇಲ್ಲ. ಅವ್ರು ಸ್ವಾಮಿ ದೇಶಿಕರು ನನ್ನ ಮನಸ್ಸು ತುಂಬಾ ತುಂಬಿಕೊಂಡಿದ್ದಾರೆ. ಅವರಲ್ಲಿ ಭಗವದ್ ರಾಮಾನುಜರ ಶ್ರೀ ಸೂಕ್ತಿಗಳೆಲ್ಲ ಹೇರಳವಾಗಿ ಚಿರಸ್ಥಾಯಿಯಾಗಿದೆ. ಇನ್ನು ನಿಮಗೆ ಎಲ್ಲಿ ಬರುತ್ತೆ ಜಾಗ ಅಂತ. ಇದೇ ತರನೇ ತುಂಬಾ ಚೆನ್ನಾಗಿದೆ. ಇದೇ ತರ ನಮ್ಮಾಳ್ವಾರ್ ಕೂಡ ಪೆರಿಯ ತಿರುವಂದಾದಿನಲ್ಲಿ 30ನೇ ಹಾಡಲ್ಲಿ ನಮ್ಗೆ ತೋರಿಸ್ಕೊಟ್ಟಿದ್ದಾರೆ. இங்கில்லை இங்கில்லை பண்டு போல் வீற்றிருத்தல் எண்கண் செங்கண்மால் சீர்க்கும் செரிதுள்ளம் அங்கே மதிலடக்கி நிற்பதினில் வல்வினையார் தாம் வேண்டடி எது எடுப்பதந்தோ அழகு. ಅಲ್ಲಿ ಅವರು ನಮ್ಮಾಳ್ವಾರ್ ಹೇಳ್ತಾರೆ, ಈ ಪಾಪಗಳಿಗೆ ನೀವು ಕಾಲ್ ತೆಗಿಯೋದೇ ಒಳ್ಳೇದು, ನೋಡಕ್ಕೂ ಚೆನ್ನಾಗಿರತ್ತೆ, ಅழகு ನಿಂಗ ಕಾಲ್ ತೆಗಿಯೋದು ಅದನ್ನ ಅழகு ಅಂತ ಹೇಳ್ತಾರೆ. ಎಡುಪದಂದೋ ಅழகு. ನಾನು ಭಗವಂತನ ಸ್ಮರಣೆ ಮಾಡಕ್ ಶುರು ಮಾಡಿದ್ಮೇಲೆ ಹಿಂಗಿಲ್ಲೈ ಪಂಡ್ ಪೋಲ್ ಹಳೇ ತರ ನಿಮಗೆ ಬಂದು ನನ್ನಲ್ಲಿ ಪರ್ಮನೆಂಟ್ ಆಗಿ ವಾಸ ಮಾಡಕ್ಕೆ ಪಾಪಗಳಿಗೆಲ್ಲ ಜಾಗ ಇಲ್ಲ ಅಂತ ಹೇಳಿ ಪೆರಿಯಾಳ್ವಾರ್ ಕೂಡ ಅವರು 30ನೇ ಪಾಶುರದಲ್ಲಿ ಪೆರಿಯ ತಿರುವಂದಾದಿನಲ್ಲಿ ಹೇಳಿದ್ದಾರೆ. ಇದೇ ತರ ಪೆರಿಯಾಳ್ವಾರ್ ಕೂಡ ಅಷ್ಟೇ ನೈ ಕುಡತ್ತೆ ಪತಿ ಇದ್ರಲ್ಲಿ ಕೂಡ ಹಾಡಿದ್ದಾರೆ ಅವರು. மங்கிய வல்வினை நோய்ಹಾಳ್ ಉಮಕ್ಕುಮ್ಮೋರ್ ವಲ್ವಿನೈ ಕಂಡೀರ್. ನಿಮ್ಗೊಂದು ಕಷ್ಟ ಬಂದಿದೆ ನೋಡಪ್ಪ, ಮಂಗಿ ಅಂತ ಹೇಳಿದ್ರೆ ಇಲ್ಲೇ ಪರ್ಮನೆಂಟ್ ಆಗಿದ್ದು ಮಾಸ್ ಹೋಗ್ಬಿಟ್ಟಿದೆ ಅಂತ. ಮಂಗಿಯೇ ಅಲ್ಲಿ ಜಡಿ ಅಂತ ಹೇಳ್ತಾರಲ್ಲ, ಆ ತರ ಜಡ್ಡು ನೋಯೆ ಅದು ಮಾಸ್ ಹೋಗ್ಬಿಟ್ಟಿದೆ. ಮಂಗಿಯ ವಲ್ವಿನೈ ಅನ್ನೋದು ಅದನ್ನ ನೋಡ್ಬೇಕು. ಬಲಿಷ್ಠವಾದ ನಮ್ಮನ್ನ ಕಾಡುವಂತ ಪಾಪಗಳು. ವಲ್ವಿನೈ ನೋಯ್ಹಾಳ್ ಉಮಕ್ಕುಮ್ಮೋರ್ ವಲ್ವಿನೈ ಕಂಡೀರ್. ನನ್ನನ್ನ ಪೀಡಿಸಿ ಕಾಡಿಸ್ತಾ ಇದ್ರಲ್ಲ ವಲ್ವಿನೈಗಳು, ಒಂದು ಕಷ್ಟ ಬಂದಿದೆ ನೋಡಿ ಅಂತ ಹೇಳ್ತಾರೆ ಪೆರಿಯಾಳ್ವಾರ್. ಚೆನ್ನಾಗಿದೆ ಅದು. ಇಂಗ್ ಪುಹೇನ್ ಮಿನ್ ನನ್ನ ದೇಹದೊಳಗೆ ಬರಬೇಡಿ ಇನ್ಮೇಲೆ ಪಾಪಗಳಿಗೆ ಹೇಳ್ತಾರೆ, ಕಾಯಿಲೆಗಳಿಗೆ ಹೇಳ್ತಾರೆ ಅವರು. ನೈಕುಡತೆ ಪತಿ ಅದರಲ್ಲಿ ಕಾಯಿಲೆಗಳೆಲ್ಲ ಹೇಗೆ ನಮ್ಮನ್ನ ಪೀಡಿಸುತ್ತೆ ಅಂತ ಹೇಳಿದ್ರೆ, ನಮ್ಮ ದುಷ್ಕರ್ಮಗಳಿದೆಯಲ್ಲ ಆ ಕರ್ಮಗಳನ್ನೆಲ್ಲ ನಾವು ನಮ್ಗೆ ಪೀಡೆ ತರ ಬರುತ್ತೆ. ಯಾವ್ದಾದ್ರು ಒಂದು ವಿಯೋಗ, ಒಂದು ಕಾಯಿಲೆ ಈ ತರದ್ದು ಅಲ್ಲಿ ನಮ್ಗೆ ಬಂದು ತೊಂದರೆ ಕೊಡುತ್ತೆ. ಅದಕ್ಕೆ ಇಲ್ಲಿ ಹೇಳ್ತಾರೆ ಹಿಂಗ್ ಪುಹೇನ್ ಮಿನ್ ನನ್ನೊಳಗ್ ಬರಬೇಡಿ ಅಂತ ಹೇಳ್ತಾರೆ. ನೈಕುಡತೆ ಪತಿ ಇರೋದ್ರಲ್ಲಿ ಈ ದೇಹನೇ ಒಂದು ಪುರ, ನವರಂಧ್ರ ಇರುವಂತ ಪುರ, ಅದ್ರೊಳಗಡೆ ಪುರುಷೋತ್ತಮ ವಾಸವಾಗ್ತಾ ಇದ್ದಾನೆ. ಇಲ್ಲಿ ನಿಮಗೆ ಇದಕ್ಕೆಲ್ಲ ಜಾಗ ಇಲ್ಲ ಅಂತ ಹೇಳ್ತಾರೆ. ಅದೇ ಸಿಂಗಪಿರಾನಮ್ಮಾನ್ ಶೇರುಂ ತಿರುಕೋಯಿಲ್ ಕಂಡೀರ್ ಅವ್ರು ಹೇಳ್ತಾರೆ ಪೆರಿಯಾಳ್ವಾರಲ್ಲಿ. ಇಲ್ಲಿ ಸಿಂಗಪಿರಾನ್ ಸಾಕ್ಷಾತ್ ನರಸಿಂಹಸ್ವಾಮಿ ವಾಸ ಮಾಡುವಂತ ಜಾಗ. ಭಂಗಪಡ ಸುಮ್ನೆ ಅವಮಾನ ಪಟ್ಕೊಂಡು ಇಲ್ಲೇ ಇರಬೇಡಿ ನೀವು, ಅಂದ್ರೆ ನಿಮ್ಗೆ ಹ್ಯುಮಿಲಿಯೇಟ್ ಆಗತ್ತೆ. ಅದ್ರ ಬದಲು ಹೊರಟೋಗ್ಬಿಡಿ, ನೀವು ಹೊರಟೋಗ್ಬಿಟ್ರೆ ಒಳ್ಳೇದು, ನಿಮ್ಗೆ ಮರ್ಯಾದೆ ಅನ್ನತ್ರ. ಪಂಡಂಡ್ರ ಪಟ್ಟಿನಂ ಕಾಪೆ ಅಲ್ಲಿ ಕೂತ್ಕೊಂಡು ಪುರುಷೋತ್ತಮ ದೇವ ಇದನ್ನಲ್ಲ, ನನ್ನ ದೇಹವನ್ನ ಈ ಪುರವನ್ನ ಕಾಪಾಡ್ತಾ ಇದ್ದಾನೆ, ನೀವು ಸುಮ್ನೆ ಮರ್ಯಾದೆಯಾಗಿ ನೀವಾಗಿ ನೀವು ಹೋಗ್ಬಿಡೋದು ಒಳ್ಳೇದು ಅಂತ. ಅದೇ ತರನೇ ಇಲ್ಲೂನು ಅಷ್ಟೇನೆ ಕುಮಾರ ವರದಾಚಾರ್ಯರು ಹೇಳ್ತಾರೆ, ವಿನಯಹಾಳ್ ಪಾಪಗಳಿಗೆಲ್ಲ ನಿಮ್ಗೆ ಇನ್ಯಾವ್ದು ಜಾಗ ಇಲ್ಲ, ಹೋಗಿ ಅಂತ ಹೇಳ್ತಾರೆ. ಇಲ್ಲಿ ಹಿಂಗರಿದು ಕಂಡೀರ್. ಇಲ್ಲಿ ಇನ್ನು ಮೇಲೆ ನೀವು ಹಳೆ ಮಾಮೂಲು ನೀವು ನನಗ್ ತೊಂದರೆ ಕೊಡ್ತಾ ಇದ್ರಲ್ಲ ಆ ಥರ ಎಲ್ಲ ಕೊಡಕ್ಕಾಗೋದಿಲ್ಲ, ನಿಮಗೆ ಅದಕ್ಕೆ ಅವಕಾಶ ಇಲ್ಲ, ಹೊರಟೋಗ್ಬಿಡಿ ಅಂತ ಹೇಳ್ತಾರೆ. ಯಾಕೆ ಅಂತ ಹೇಳಿದ್ರೆ, ನಾನು ಪುಂದಿ ಪುಹಂದ್ ತಿಹಂಡ್ ಪುರುಂದಿನರೇ, ನನಗೆ ಇನ್ನು ಭಗವಂತ ರಾಮಾನುಜರ ಸೂಕ್ತಿಗಳನ್ನ ಚೆನ್ನಾಗಿ ಬಲ್ಲ ಸ್ವಾಮಿ ದೇಶಿಕರು ನನ್ನ ಮನಸ್ಸಲ್ಲಿ ಸ್ಥಿರವಾಗಿ ನಿಂತಿರ್ಬೇಕಾದ್ರೆ ನಿಮಗೆ ನಿಮ್ ಕೆಲಸ ಮಾಡಕ್ಕೂ ಆಗೋದಿಲ್ಲ, ನಿಮ್ ಬರೋಕ್ಕೆ ಜಾಗನೂ ಇಲ್ಲ ಅಂತ ಹೇಳ್ಬಿಡ್ತಾರೆ. ಮುಂದಿನ ಹಾಡು ಹೋಗೋಣ. பொருந்தி புவிதனில் பொய்வாய்கள் பூண்கின்ற பூனியர்கள் பொய் வாழ்க்கை பூண்கின்ற பூரியர்கள் இருந்து நரகினிடர் கெடுமாத்தல் அருகினிலீர் இருந்து நரகினிடர் கெடுமாற்றம் அறிகின்றிலீர். பொருந்தும் பொருளொன்று கேளீர் பொங்கும் இவ்விடற்கடற்கும்
வருந்தாது பொங்கும் இவ்விடர்கடற்கு வருந்தாது தூப்புல் மாபூருடன் பாதம் வணங்குமினே தூப்புல் மாபுருடன் பாதம் வணங்குமினே பொருந்திப் புவிதனில் பொய் வாழ்கை பூங்கின்ற பூரியர்கள் இருந்து நரகினிடர் கெடுமாத்தர் அறிகின்ற நீர் பொருந்தும் பொருளொன்று கேளீர் பொங்கும் இவ்விடர்கடக்கும் வருந்தாது தூப்புல் மாபூருடன் பாதம் வணங்குமினே. பொருந்திப் புவிதனில் பொய் வாழ்க்கை பூண்கின்ற பூரியர்கள் இருந்து நரகின்னிடர் கெடுமாற்றம் அறிகின்றிலீர் பொருந்தும் பொருளொன்று கேளீர் பொங்கும் இவ்விடர்கடற்கு வருந்தாது தூப்புல் மாபுருடன் ಪಾದಂ ವಣಂಗುಮಿನೇ. ಈ ತೂಪುಲ್ನಲ್ಲಿ ಒಬ್ಬ ಮಹಾಪುರುಷ ಅವತಾರ ಮಾಡಿದ್ನಲ್ಲ ಸ್ವಾಮಿ ದೇಶಿಕರು, ಅವನ ಪಾದಗಳನ್ನ ನೀವು ನಮಸ್ಕಾರ ಮಾಡಿ ಅಂತ ಹೇಳ್ತಾರೆ. ಯಾಕೆ ಮಾಡಬೇಕು ಅಂತ ಹೇಳಿದಾಗ, ಪೊರಂದು ಭುವಿತನಿಲ್, ಈ ಶಾಶ್ವತ ಅಲ್ಲದ ಈ ಜನ್ಮವನ್ನ ತಗೊಂಡು ಈ ಭೂಮಿನಲ್ಲಿ ನಾವಿದ್ದಾಗ ಭೂಮಿಯಲ್ಲಿ ಅನುಭವಿಸ್ಬೇಕಾಗಿದ್ದ ಭೋಗಗಳೆಲ್ಲ ಸ್ವಲ್ಪನೇ, ಕಷ್ಟನೇ ಜಾಸ್ತಿ ಯಾವಾಗ್ಲೂ ಅಲ್ವಾ. ಈ ಅಲ್ಪ ಭೋಗಗಳಿಗೆ ಹೆಚ್ಚು, ಅದೇ ಹೆಚ್ಚು ಅಂತ ಮೆರೀತಿದ್ದೀವಲ್ಲ, ಅವ್ರಿಗೆಲ್ಲ ಬೈತಾರೆ ಇಲ್ಲೇ. ಹಿಂಡ್ರೆ ಪೂರಿ ಹಾಳಂದ್ರೆ ನೀಚರೇ ನೀವೆಲ್ಲಾನು ಆ ಭೋಗಗಳೇ ಜಾಸ್ತಿ ಅನ್ನೋ ತರ ಇದ್ದೀರಲ್ಲ. ಅದಕ್ಕೆ ಇರಂದು ನರಹಿನಿಡರ್, ಇವಾಗ ನರಕದಲ್ಲಿ ಹೋಗಿ ಹೋಗಿ ಬೀಳ್ಬೇಕು, ಭೋಗಗಳನ್ನ ಅನುಭವಿಸ್ಬೇಕಾದಾಗ ತಪ್ಪುಗಳನ್ನ ಮಾಡ್ಕೊಂಡು ಮೇಲೆ ಆ ತರ ನಾವು ಆ ಸುಳಿನಲ್ಲಿ ಬೀಳ್ತಾ ಇದೀವಲ್ಲ, ಏನಂತ ಹೇಳಿ ನಿಮಗೆಲ್ಲ ನೀಚರು ಅಂತ ಬೈತಾರೆ. ಈ ಭೂಮಿಯಲ್ಲಿ ಬಾಳ್ತಾ ಈ ಸಂಸಾರದ ಮಧ್ಯದಲ್ಲಿ ಕಷ್ಟವೂ ಅರಿಯದಂತೆ ಮಾಡ್ಬೋದು, ಕಷ್ಟವೂ ಒಂಚೂರು ಗೊತ್ತಿಲ್ಲದೆ ಇರೋ ತರ ಮಾಡ್ಬೋದು ಅಂತ ಒಂದು ಯೋಚನೆ ಇದೆ. ಅದೇನಪ್ಪಾ ಅಂತ ಹೇಳ್ತಾರೆ, ಹೇಳ್ತೀನಿ ಕೇಳಿ ಅಂತ ಹೇಳ್ತಾರೆ. ಪೊರುಂದುಂ ಪೊರುಳೊಂದ್ರು ಕೇಳಿ, ನಮಗೆ ಸರಿಯಾಗಿ ಸೂಟಬಲ್ ಆಗಿರುವಂತದ್ದು ಸುಲಭವಾದ ಒಂದು ಮಾರ್ಗವನ್ನು ನಾನು ಹೇಳ್ತೀನಿ, ಕೇಳಿ ಅಂತ ಹೇಳ್ತಾರೆ. ಪೊಂಗುಮ್ಮಿ ಬಿಡರ್ ಕಡಕ್ಕುಂ, ಪೊಂಗುಮ್ ಅಂದ್ರೆ ಮೇಲೆ ಹೆಚ್ಚು ಕಷ್ಟಗಳೇ ಬರುವಂತ, ಕಷ್ಟ ಕೋಟಲಗಳೇ ಬರುವಂತ ಈ ಇದು ಸಂಸಾರವನ್ನ ಹೇಗೆ ಹೋಗಲಾಡಿಸ್ಬೋದು, ಅದರಿಂದ ಹೇಗೆ ತಪ್ಪಿಸ್ಕೊಳ್ಬಹುದು ಅಂತ ಹೇಳ್ತಾರೆ ಅವರು. ವರುಂದಾದ್, ನಮ್ಮನ್ನ ಕಷ್ಟಪಡಿಸಲ್ವಂತೆ. ಅದು ಹೇಗೆ ಅಂತ ಹೇಳಿದ್ರೆ, ತೂಪುಲ್ ಮಾಪೂರುಡನ್ ಪಾದಂ ವಣಂಗುಮಿನೇ, ನೀವು ಸುಮ್ಮನೆ ಸ್ವಾಮಿ ದೇಶಿಕರ ಪಾದಗಳನ್ನ, ಕಮಲ ಪಾದಗಳನ್ನ ನಮಸ್ಕಾರ ಮಾಡಿ ಅಲ್ಲಿಗೆ ಶರಣಾಗತಿ ಮಾಡ್ಕೊಳ್ಳಿ, ತನ್ನಂತಾನೆ ಎಲ್ಲ ಸಂಸಾರದಲ್ಲಿರೋ ದುಃಖಗಳೆಲ್ಲ ಹೋಗ್ಬಿಡತ್ತೆ. ಇದು ಯಾವ ಕಷ್ಟವೂ ನಮ್ಮನ್ನ ಮತ್ತೆ ಬಾಧಿಸೋದಿಲ್ಲ ಅಂತ ಹೇಳ್ತಾರೆ. ಮುಂದಿನ ಹಾಡು ಹೋಗೋಣ. வணக்கம் ஒடுக்கம் வணக்கம் ஒடுக்கம் வழக்கம் ஒழுக்கமிரக்கம் வழக்கம் ஒழுக்கமிரக்கம் சேரும் இணக்கமுறக்கம் சேரும் இணக்கமுறக்கம் இழக்கும் உழக்கமிகந்து நிற்கும். இழுக்கும் அழுக்கும் மேம், இறக்கும் இழுக்கும் அழுக்கும் அതെ கூட இறக்கும் உழக்கும் இகந்த நிற்கும். அழுக்கும் மேம், இழுக்கும் அழுக்கும் ಅಳುಕುಮ್. ಅದ ನಾನು ಬಿಟ್ಟು ಹೋಗಿದ್ದೆ ನೋಡಿ. இணக்கமுறக்கம் இரக்கம் ಅಳುಕುಂ ಮಿಹಂದ ನಿற்கும். ಅದು ಒಟ್ಟಿಗೆ ಬರುತ್ತಲ್ಲ ಅವಾಗ. ಇಲ್ಲಿ நம்ம தமிழ் கன்னட புக்ல எப்படின்னாக்கா, அந்த ழா வந்து இந்த தமிழ் இது அந்த ஹெல்ப் தேவ் நாட் யூஸ்ட் ழா. ஸோ அந்த பழைய கன்னடாலே ஒரு ரா இருக்குது, அது சேம் திங் தே ஆர் யூசிங். அது நாங்க கேர்ஃபுல்லா கரெக்டா அது படிக்கணும் அங்க.
அந்த ತಮಿಳ್ ಳ ಬಂದ್ಬಿಟ್ರೆ ನಮ್ಗೆ ಅದ್ರಲ್ಲಿ ಡೌಟೇ ಇರೋದಿಲ್ಲ, ಅಲ್ಲಿ ಕರೆಕ್ಟ್ ಆಗಿ ನಾವು ಹೇಳ್ಕೊಂಡ್ಬಿಡ್ಬೋದು. ಇದ್ರ ಎಲ್ಲದಕ್ಕೂ ಅದ್ರ ಹಳೆಯ ಕನ್ನಡದ ರಾ ಹಾಕಿದ್ದಾರೆ. ಸೊ ಅದನ್ನ ನೋಡ್ಕೊಂಡು ನಾವು ಓದ್ಬೇಕು. ಇಣಕ್ಕಂ ಇರಕ್ಕಂ ಅಳುಕ್ಕಂ ಮಿಹಂದ ನಿற்கும். இணக்கம் உறக்கம் இழுக்கும் அழுக்கும் இகந்து நிற்கும். குணக்குலமோங்கும் குணகுலமோங்கும் இராமானுஜன் குணம் கூறும் தூப்புல்லணுக்கணை பிள்ளை தனை. இராமானுஜன் குணம் கூறும் தூப்புல் அணுக்கணை பிள்ளை தனை. அரணாக அடைபவர்க்கே அரணாக அடைபவர்க்கே. வணக்கமுடுக்கம் வழக்கமுழுக்கம் இரக்கம் சேரும். இணக்கமுறக்கம் இரக்கும் அழுக்கும் இகந்த நிற்கும். குணகுலமோங்கும் இராமானுஜன் குணம் கூறும் தூப்புல்லணுக்கணை பிள்ளை தனை. அரணாக அடைபவர்க்கே. வணக்கம் ஒடுக்கம் வழக்கம் ஒழுக்கம் இரக்கம் சேரும். இணக்கம் உறக்கம் இழுக்கும் அழுக்கும் இகந்து நிற்கும். குணகுலமோங்கும் இராமானுஜன் குணம் கூறும் தூப்புல் அணுக்கணை பிள்ளை தனை. அரணாக அடைபவர்க்கே. ಇವಾಗ ಭಗವತ್ ಸ್ವಾಮಿ ದೇಶಿಕರನ್ನ ಆಶ್ರಯಿಸಿದ್ರೆ ಏನೆಲ್ಲ ಒಳ್ಳೇದಾಗತ್ತೆ, ಯಾವ್ದೆಲ್ಲ ಒಳ್ಳೇದಾಗತ್ತೆ, ಯಾವ್ದೆಲ್ಲ ಕೆಟ್ಟದ್ ನಮ್ಮನ್ನ ಬಿಟ್ಟು ಹೋಗತ್ತೆ ಅನ್ನೋದನ್ನ ತುಂಬಾ ಚೆನ್ನಾಗಿ ಈ ಪದ್ಯದಲ್ಲಿ ತೋರ್ಸ್ಕೊಟ್ಟಿದ್ದಾರೆ. ಒಂದೊಂದೇ ಪದಗಳನ್ನ ನಾವು ನೋಡೋಣ. ವಣಕ್ಕಂ ದೊಡ್ಡವರನ್ನ, ಮತ್ತೆ ಹಿರಿಯರನ್ನ, ವಯಸ್ಸಲ್ಲಿ ಮತ್ತೆ ಜ್ಞಾನದಲ್ಲಿ ಹಿರಿಯರನ್ನ ಎಲ್ಲ ನೋಡಿದಾಗ ನಮಿಸಬೇಕು ಅಂತ ಒಂದು ಮನಸ್ಸು ಬರುತ್ತಂತ. ಸಾಧಾರಣವಾಗಿ ಯಾವಾಗ್ಲೂ ಶ್ರೀ ವೈಷ್ಣವ ಸಂಪ್ರದಾಯದಲ್ಲಿ ಒಬ್ರು ಶ್ರೀ ವೈಷ್ಣವರು ಇನ್ನೊಬ್ರನ್ನ ನೋಡಿದ್ರೆ ಒಬ್ರಿಗೊಬ್ರು ಪರಸ್ಪರ ನಮಸ್ಕಾರ ಮಾಡ್ಕೊಳ್ತಾರೆ. ಅಡಿಯೇನ್ ದಾಸನ್ ಅಂತ ಹೇಳ್ಕೊಂಡು ನಮಸ್ಕಾರ ಮಾಡುವಂಥದ್ದು. ಆದ್ರೆ ಅದು ಮನಸ್ಸು ಬರ್ಬೇಕಲ್ಲ, ಅದು ಯಾವಾಗ್ಲೂ ಕೆಲವ್ರಿಗೆ ಬರುತ್ತೆ, ಕೆಲವ್ರಿಗೆ ಬರೋದಿಲ್ಲ, ಕೆಲವು ಸತಿ ಬರುತ್ತೆ, ಕೆಲವು ಸತಿ ಬರೋದಿಲ್ಲ. ನಮಸ್ಕಾರ ಮಾಡ್ಬೇಕಲ್ಲ ಅನ್ನೋದೇ ಒಂದ್ ದೊಡ್ಡ ಸಂಕಟ ಆಗ್ಬಿಡುತ್ತೆ. ಆದ್ರೆ ಆತರ ಇಲ್ಲ. ಇವಾಗ ನಮಸ್ಕಾರ ಮಾಡ್ಬೇಕು ಇರೋದು ಹೇಗೆ ಅಂದ್ರೆ ನಮ್ಮ ಮಾತ್ರ ನಮ್ಗೆ ಭಾರತೀಯ ಸಂಪ್ರದಾಯ ಅಂತ ತಿಳ್ಕೊಂಡ್ಬಿಡ್ಬೇಡಿ. ಜಪಾನ್ಯರಲ್ಲಿ ತುಂಬಾ ಇದೆ ನಮಸ್ಕಾರ ಮಾಡೋದು ಅಂತ ಹೇಳಿದ್ರೆ. ಕೂತ್ಕೊಳ್ಳೋದೇ, ದೊಡ್ಡವರು ಬಂದಾಗ ಚಿಕ್ಕವರು ಕೂತ್ಕೋಬಾರ್ದು ಅಂತ. ಇದಕ್ಕೊಂದು ನಿದರ್ಶನ, ಅದೊಂದು ಸ್ಟೋರಿ ತರ ಹೇಳೋರು ಅನೆಕ್ಡೋಟ್ ಅಲ್ಲಿ ಇತ್ತು. ಒಬ್ಬ ಭಾರತೀಯ ಅಲ್ಲಿ ಇದ್ನಂತೆ. ಅವನು ಹೋದ ಪಾರ್ಕಲ್ಲಿ ಕೂತ್ಕೊಂಡಿದ್ದ, ಎದುರುಗಡೆನೂ ಒಬ್ರು ಕೂತ್ಕೊಂಡಿದ್ರಂತೆ. ಸರಿ, ಇವನು ಹೋದ, ಒಂದ್ ಬೆಂಚಲ್ಲಿ ಕೂತ್ಕೊಂಡ. ಪ್ರತಿಯೊಬ್ರು ಯಾರೋ ಒಬ್ಬ ಜಪಾನಿ ಬಂದಾಗ ಎದುರುಗಡೆ ಕೂತಿರೋನು ಎದ್ ನಿಂತ್ಕೊಳ್ತಾ ಇದ್ನಂತೆ. ಆಮೇಲೆ ಕೂತ್ಕೊಳ್ತಾ ಇದ್ದ, ಆಮೇಲೆ ಎದ್ ನಿಂತ್ಕೊಳ್ಳೋನು, ಕೂತ್ಕೊಳ್ಳೋನು. ಅದಕ್ಕೆ ಇವನಿಗೆ ಡೌಟ್ ಬಂತದೆ, ಎಲ್ಲಾರು ಬಂದ್ರೆ ಎದ್ ನಿಂತ್ಕೊತಾನೆ, ನಾನ್ ಮಾತ್ರ ಬಂದಾಗ ಅವನು ಎದ್ ನಿಂತ್ಕೊಳ್ಳಿಲ್ಲ, ಯಾಕೆ ಅಂತ ಕೇಳಬಿಡೋಣ ಅಂತ ಕೇಳ್ತಾನಂತೆ. ನೀನು ಎಲ್ಲರೂ ಬಂದಾಗ ಎದ್ದು ನಿಂತ್ಕೊಳ್ತಾ ಇದ್ಯಲ್ಲ, ನಾನ್ ಬಂದಾಗ ನೀನ್ ಯಾಕೆ ಎದ್ ನಿಂತ್ಕೊಳ್ಳಿಲ್ಲ ಅಂತ. ಅವಾಗ ಅವ್ನು ಹೇಳ್ತಾನಂತೆ, ಇಲ್ಲ ಇವಾಗ ಬಂದವರೆಲ್ಲ ನನಗಿಂತ ದೊಡ್ಡವರೇನೆ, ಯಾರು ದೊಡ್ಡವ್ರು ಬಂದ್ರು ನಾವು ಎದ್ ನಿಂತ್ಕೊಳ್ಬೇಕು. ನೀನು ನನಗಿಂತ ಚಿಕ್ಕವನು, ಅದಕ್ಕೋಸ್ಕರನೇ ನಾನು ಎದ್ ನಿಂತ್ಕೊಳ್ಳಿಲ್ಲ. ನೀನು ಅವರು ಅಂತಲ್ಲ, ಯಾರು ದೊಡ್ಡವ್ರು ಬಂದ್ರು ಎದ್ ನಿಂತ್ಕೊಳ್ಬೇಕು ಅಂತ. ಇದಕ್ಕೊಂದು ಕಾರಣ ಇದೆ, ಶಾಸ್ತ್ರದಲ್ಲಿ ಹೇಳಿದೆ. ದೊಡ್ಡವರು ಬಂದು ನಿಂತ್ಕೊಳ್ಳದೆ ಹೋದ್ರೆ ನಮ್ಮ ಪ್ರಾಣ ಅವ್ರ ಹಿಂದೆ ಹೋಗ್ತಾ ಇರತ್ತಂತೆ. ಅದಕ್ಕೋಸ್ಕರ ಎದ್ ನಿಂತ್ಕೊಳ್ಬೇಕು ಅಂತ ಶಾಸ್ತ್ರದಲ್ಲಿ ಹೇಳಿರೋದು. ಇದನ್ನ ಯಾರು ಫಾಲೋ ಮಾಡ್ತಾರೆ ನೋಡಿ, ಜಾಪನೀಸ್ ಫಾಲೋ ಮಾಡ್ತಾರೆ. ನಾವೇನೋ ಶಾಸ್ತ್ರ ಅಂತ ಹೇಳ್ಬಿಟ್ರೆ ಎಲ್ಲ ಗೊತ್ತು, ಪುರಾತನ, ಅದು ಇದು ಅಂತ ಅಂತೀವಲ್ಲ. ಜಾಪನೀಸ್ಗೆ ಗೊತ್ತು ಇದು, ಅದಕ್ಕೋಸ್ಕರ ಆತರ ಮಾಡ್ತಾ ಇದ್ವಿ ಅಂತ. ಇದು ವಣಕ್ಕಂ, ನಮಸ್ಕಾರ ಮಾಡುವಂತ ಒಂದು ಮನೋಭಾವನೆ ಇದೆಯಲ್ಲ, ಅದು ಒಂದು ದೊಡ್ಡ ಗುಣ. ಅದನ್ನ ಹೇಳ್ತಾರೆ. ಒಡಕ್ಕುಂ ಅಂತ ಹೇಳಿದ್ರೆ ಇದೆ ವಿಧೇಯತೆ, ಒಂಥರ ಸಬ್ಮಿಸಿವ್ ಆಗಿರೋದು. ಎಷ್ಟೇ ಇದು ಜ್ಞಾನ ಸಂಪಾದಿಸ್ಕೊಂಡಿದ್ರು ಒಂಥರ ಧೈರ್ಯವಾಗಿರುವಂಥದ್ದು, ನೈಚ್ಛಾನುಸಂಧಾನ ಮಾಡ್ಕೊಳ್ಳುವಂಥದ್ದು, ಆ ವಿಷಯದಲ್ಲಿ ವಿಧೇಯರಾಗಿರೋದು ಅಂತ. ವಳಕ್ಕಂ ಅಂತ ಹೇಳಿದ್ರೆ ಸಂಪ್ರದಾಯಬದ್ಧರಾಗಿರುವಂಥದ್ದು, ಸಂಪ್ರದಾಯವನ್ನ ಗೌರವಿಸೋದು, ಸಂಪ್ರದಾಯದಂತೆ ನಡ್ಕೊಳ್ಳೋದು. ಇದೆಲ್ಲಾನು ಇದೆಯಲ್ಲ, ಸಂಪ್ರದಾಯದಂತೆ ನಡ್ಕೊಳ್ಳೋರನ್ನ
ಗೌರವಿಸೋದು, ನೀವು ಸಂಪ್ರದಾಯ ಬದ್ಧರಾಗಿರೋದು, ಎರಡೂ ವಿಶೇಷ. ಕೆಲವ್ರು ಏನ್ ಮಾಡ್ತಾರೆ, ಯಾರಾದ್ರೂ ಸಂಪ್ರದಾಯಸ್ಥನ ನೋಡಿದ್ರೆ ಅವ್ರಿಗೆ ಇಷ್ಟನೇ ಆಗಲ್ಲ, ಅಯ್ಯೋ ಏನಿದು ದೊಡ್ಡ ಹಿಂಗಿದ್ದಾರೆ ಅಂತ. ಅವ್ರ ಪಾಡಿಗೆ ಅವ್ರ ಸಂಪ್ರದಾಯ ಫಾಲೋ ಮಾಡ್ಕೊಟ್ರೆ ಮಾಡ್ಕೊಳ್ಳಿ ನೀವು, ಆದ್ರೆ ನೀವು ಗೌರವಿಸಿಲ್ದ್ರೆ ನಿಮ್ ಪಾಡಿಗೆ ನೀವು ಸುಮ್ಮನೆ ಇರಿ. ಅದನ್ನ ಇಲ್ಲಿ ಹೇಳ್ತಾರೆ. ವಳಕ್ಕಂ ಅಂತ ಹೇಳಿದ್ರೆ ಸಂಪ್ರದಾಯ ನಾವು ಫಾಲೋನು ಮಾಡ್ಬೇಕು, ಸಂಪ್ರದಾಯ ಫಾಲೋ ಮಾಡೋರ್ನ ಗೌರವಿಸ್ಲೇಬೇಕು, ಎರಡನ್ನೂ ಹೇಳ್ತಾರೆ. ಒಳುಕಂ ಸದಾಚಾರ, ಒಳುಕಂ ಅಂತ ಹೇಳಿದ್ರೆ ಒಂದು ಕಟ್ಟುಪಾಡು ಇರುತ್ತೆ ಎಲ್ಲದಕ್ಕೂ. ಆ ಕಟ್ಟುಪಾಡನ್ನ ಮೀರಿ ಹೋಗ್ಬಾರ್ದು ನಾವು. ಸಮಾಜದಲ್ಲಿ ಎಲ್ಲ ಅನ್ಟೋಲ್ಡ್, ಅನ್ರಿಟನ್ ಡಾಕ್ಟ್ರಿನ್ಸ್ ತರ ಇರುತ್ತೆ, ಯಾರು ಹೇಳ್ಬೇಕಾಗಿಲ್ಲ. ಅದು ಒಳುಕಂ ಅಂತ ಹೇಳಿದ್ರೆ ತನ್ನ ತಾನೇ ಅದು ಅಭ್ಯಾಸದಲ್ಲಿ ಹಾಗೆ ಬಂದಿರೋವಂಥದ್ದು, ಅದನ್ನ ನಾವು ಫಾಲೋ ಮಾಡ್ಕೊಂಡು ಹೋಗ್ಬೇಕು. ಅದು ಆಮೇಲೆ ಈಗ ಕರುಣೆ, ಯಾರಿಗೆ ಏನೋ ಒಂದು ಸಂಕಟದಲ್ಲಿ ಇರ್ತಾರೋ ಅಥವಾ ಯಾವ್ದೋ ಒಂದು ಸಹಾಯ ಬೇಕು ಅಂತ ಹೇಳಿದ್ರೆ ಕರುಣೆ ತನ್ನಂತಾನೆ ಬರ್ಬೇಕು ಅಂತ. ಇವೆಲ್ಲನೂ ಸ್ವಾಮಿ ದೇಶಿಕರನ್ನ ಪಾದಗಳನ್ನ ಆಶ್ರಯಿಸಿದ್ರೆ ಆ ಗುಣಗಳೆಲ್ಲ ನಮ್ಗೆ ಬರುತ್ತೆ ಅಂತ. ಅದೇ ತರ ಕೆಲವು ಕೆಟ್ಟ ಗುಣಗಳಿದೆ, ಅದನ್ನೆಲ್ಲ ಅದು ಹೋಗುತ್ತಂತೆ. ಯಾವ್ದಪ್ಪ ಅಂತ ಹೇಳಿದ್ರೆ ಈನಕ್ಕಂ ದುರ್ಜನರ ಸಂಘ ಮಾಡುವಂಥದ್ದು. ಇಷ್ಟರವರೆಗೂ ಏನೋ ಎಲ್ಲ ಯಾರು ಸಿಕ್ಕಿದ್ರೆ ಅವರು ಫ್ರೆಂಡ್ ಹಾಯ್, ಫೇಸ್ಬುಕ್ ಅಲ್ಲಿ 500,000 ಒಂದು ದೊಡ್ಡ ಲಿಸ್ಟು, ಯಾರು ಒಳ್ಳೆಯವರು ಯಾರು ಕೆಟ್ಟವರು, ನಿಮ್ಗೆ ಹಿತವನ್ನ ಬಯಸುವಂತ ಸುಹೃತ್ತುಗಳು ಎಷ್ಟು ಜನ ಅಂತ ಒಂದು ದೊಡ್ಡ ಕ್ವಶನ್ ಮಾರ್ಕ್ ಇರುತ್ತೆ. ನಿಮ್ಮಿಂದ ಏನೋ ಒಂದು ಪ್ರಯೋಜನ ಆಗ್ಬೇಕು ಅಂತ ನಿಮ್ಗೆ ಫ್ರೆಂಡ್ಶಿಪ್ ಓಕೆ ಮಾಡಿರ್ತಾರೆ, ಫ್ರೆಂಡ್ ರಿಕ್ವೆಸ್ಟ್ ಕಳಿಸ್ತಾರೆ, ಎಲ್ಲ ಮಾಡ್ತಾರೆ. ಅದಕ್ಕೆ ಇಲ್ಲಿ ದುರ್ಜನನ ಇಣಕಂ ಅಂತ ಹೇಳಿದ್ರೆ ದುರ್ಜನ ಸಂಘ ತೊರೆಯೋದು. ಯಾವಾಗ್ಲೂ ತುಂಬಾ ಎನಗೂ ಆಣೆ ರಂಗ ನಿನಗೂ ಆಣೆ ಅಂತ ಪುರಂದರದಾಸರ ಕೃತಿಗಳನ್ನು ನಾವು ನೋಡಿದೀವಿ. ಯಾವಾಗ್ಲೂ ಸಜ್ಜನರ ಸಂಘ ಮಾತ್ರ ಇದ್ಬಿಟ್ರೆ ಸಾಲದು, ಜೊತೆಗೆ ಒಬ್ಬ ದುರ್ಜನನೂ ಇದ್ರೆ ಅವನ ಸಂಘ ತೊರಿಬೇಕು. ಅವನಿದ್ರೆ ಒಂದು ಕೊಳತು ಟೊಮೆಟೊ ದೊಡ್ಡ ಬುಟ್ಟಿನಲ್ಲಿ ಇದ್ದಾಗ ಬಾಕಿ ಟೊಮೆಟೊಗಳು ಅಥವಾ ಬಾಕಿ ಹಣ್ಣುಗಳ ಜೊತೆಗೆ ಒಂದು ಕೊಳತು ಹಣ್ಣು ಸೇರ್ಬಿಟ್ರೆ ಹೆಂಗೆ ಎಲ್ಲವನ್ನು ಕೊಳ್ತೋಗೋ ತರ ಮಾಡುತ್ತೋ ಆ ತರ ದುರ್ಜನರ ಸಂಘವನ್ನ ಬಿಡಬೇಕು ನಮ್ಗೆ ಯಾವಾಗ್ಲೂ. ಅದನ್ನ ಇಣಕ್ಕಂ ಅಂತ ಹೇಳ್ತಾರೆ. ಉರಕ್ಕಂ ತಾಮಸ ಗುಣ, ನಿದ್ದೆ ಸ್ವಭಾವ ಅಂತ ಹೇಳ್ತಾರೆ. ನಿದ್ದೆ ಸ್ವಭಾವ ಅಂತ ಹೇಳಿದ್ರೆ ಇಲ್ಲಿ ಅಜ್ಞಾನಕ್ಕೆ ಹೋಲಿಸ್ತಾರೆ. ಒಳ್ಳೇದನ್ನ ತಿಳಿದುಕೊಳ್ದೆ ಇರುವಂತದ್ದು, ಒಳ್ಳೆ ವಿಷಯಗಳನ್ನ ಮನಸ್ಸಿಗೆ ತಗೊಳ್ದೆ ಇರುವಂತದಕ್ಕೆ ಉರಕ್ಕಂ ಅಂದ್ರೆ ಸ್ಲೀಪಿಂಗ್ ಆಟಿಟ್ಯೂಡ್ ಅಂತ. ಅದ್ರ ಬಗ್ಗೆ ಏನು ತಲೆ ಕೆಡಿಸ್ಕೊಳ್ದೆ, ಅದನ್ನ ಮನಸ್ಸಿಗೆ ತಗೊಳ್ದೆ, ಒಳ್ಳೇದ ವಿಷಯಗಳನ್ನ ತಿಳ್ಕೊಳ್ದೆ ಇರುವಂತದಕ್ಕೆ ಅಲ್ಲಿ ತಾಮಸ ಗುಣ ಅಂತ ಬೇಕಾದ್ರೂ ಇಟ್ಕೊಬೋದ್ಬೇಕಾರೆ. ಪಿಳಕ್ಕಂ ಅಂತ ಹೇಳಿದ್ರೆ ಪಾಪವನ್ನ ಸಂಗ್ರಹಿಸೋದು. ಏನೇ ಆಗ್ಲಿ ಯಾವ್ದೋ ಒಂದು ಸಿಕ್ಬಿಡ್ಬೇಕು, ಯಾವ್ದೋ ಒಂದು ತಗೊಳ್ಬೇಕು ಅಂತ ಇದ್ದಾಗ ಪಾಪನಾದ್ರೂ ಮಾಡಿ ಏನಾದ್ರೂ ಅದನ್ನ ಸಂಗ್ರಹಿಸ್ಕೊಂಡು. ಅಳುಕ್ಕಂ ಶುಚಿತ್ವದ ಬಗ್ಗೆ ಹೇಳ್ತಾರೆ. ಅಳುಕ್ಕಂ ಅಂತ ಹೇಳಿದಾಗ ಅಲ್ಲಿ ಮುಖಾರ ಹಾಕಿದ್ರಲ್ಲ ಪುಸ್ತಕದಲ್ಲಿ, ಅಲ್ಲಿ ಮಕಾರ ಮಾಡ್ಕೊಂಡ್ರೆ ಅವಾಗ ಅಳುಕ್ಕಂ ಅಂತ ಆಗುತ್ತೆ, ಅಂದ್ರೆ ಉಳ್ಳಕ್ಕಂ ಅಂತ ಆಗ್ಬಿಡುತ್ತೆ. ಅಲ್ಲಿ ಪುಸ್ತಕದಲ್ಲಿ ಹೇಗಿದೆ ಅಂತ ನೋಡ್ಕೊಳ್ಳಿ. ನಿಮ್ ಕನ್ನಡ ದೇಶಿಕರ ಪ್ರಬಂಧದಲ್ಲಿ ಅಳುಕ್ಕಂ ಅಂತ ಬರುತ್ತೆ. ಅಲ್ಲಿ ಅಳುಕ್ಕಂ ಅಂತ ಹೇಳಿದ್ರೆ ಶುಚಿತ್ವ, ಮಾನಸಿಕ ಅಂತರಂಗ ಶುಚಿತ್ವ, ಬಹಿರಂಗ ಶುಚಿತ್ವ ಎರಡೂ ಮುಖ್ಯ ನಮ್ಗೆ. ಮೇಲೆ ಯಾವಾಗ್ಲೂ ಅಷ್ಟೇ ಹಿಪೋಕ್ರೆಟಿಕ್ ಆಗಿದ್ರೆ ಏನೋ ಪ್ರಯೋಜನ ಇಲ್ಲ, ಎರಡೂನು ಬೇಕು. ಮೇಲೇನು ಅಂತರಂಗವು ಶುದ್ಧಿಯಾಗಿರ್ಬೇಕು. ಇವೆಲ್ಲ ಮಿಹಂಡ್ ಇದನ್ನೆಲ್ಲ ದೂರ ಮಾಡುವಂಥದ್ದು, ದೋಷಗಳನ್ನ ದೂರ ಮಾಡುವಂಥದ್ದು. ಒಳ್ಳೆ ಗುಣಕುಲ ಮೂಂಗುಂ, ಒಳ್ಳೆ ಗುಣಗಳ ಸಮೂಹವನ್ನ ನಮಗೆ ತಗೊಳ್ಳೋದು ಇದೆಯಲ್ಲ, ಇದು ಸದ್ಗುಣಗಳ ಸಮೂಹವನ್ನ ವೃದ್ಧಿ ಆಗುತ್ತದೆ. ಯಾವಾಗ ಅಂತ ಹೇಳಿದ್ರೆ ಸ್ವಾಮಿ ದೇಶಿಕರ ಪಾದಗಳನ್ನ ಆಶ್ರಯ ಮಾಡಿದಾಗ ಇವೆಲ್ಲ ನಡೆಯುತ್ತೆ. ನಮ್ಮಲ್ಲಿ ಮಾರ್ಪಾಟು ನೀವೊಂದು ಕಾಣ್ಬೋದು. ದೇಶಿಕರ ಸ್ತೋತ್ರಗಳನ್ನೇ ಹೇಳ್ತಾ ಇದ್ರೆ ಫಲಶ್ರುತಿಗಳು ಎಷ್ಟೊಂದಿವೆ. ಒಂದೊಂದು ಸ್ತೋತ್ರಗಳಿಗೂ ತನ್ನಂತಾನೆ ಬಂದು ನಮ್ಮನ್ನ ಸೇರುತ್ತೆ, ಎಲ್ಲೂ ಹೋಗಲ್ಲ. ಬ್ಯಾಂಕ್ ಅಕೌಂಟ್ ತರ ಅಲ್ಲಿ ಬಂದು ಕ್ರೆಡಿಟ್ ಆಗ್ತಾ ಇರುತ್ತೆ. ಹೋಗಿ ಒಳ್ಳೆ ಗುಣಗಳು, ಕೆಟ್ಟ ಚಾಡಿ ಹೇಳೋದು, ಪಿಶುಣತನ ಇವೆಲ್ಲ ಹೊಟ್ಟೋಗುತ್ತೆ, ತನ್ನಂತಾನೆ ಹೋಗುತ್ತೆ. ಪಾಸಿಟಿವಿಟಿ ಬರುತ್ತೆ, ನೆಗೆಟಿವಿಟಿ ಎಲ್ಲ ಹೋಗುತ್ತೆ. ಇದನ್ನೇ ಇಲ್ಲಿ ಹೇಳ್ತಾರೆ. ಇವೆಲ್ಲ ದೇಶಿಕರಿಗೆ ಶರಣಾದವ್ರಿಗೆಲ್ಲಾನು ತಾನೇ ನಡೀತೆ, ಆಟೋಮೆಟಿಕ್ ಆಗಿ ನಡೀತಾ ಇರುತ್ತೆ. ಅವ್ರ ಸೂಕ್ತಿಗಳನ್ನ ಯಾರು ಓದ್ತಾರೆ, ಅವರಿಗೆ ಅವ್ರ ಪಾದಗಳಿಗೆ ಯಾರು ಶರಣಾಗಿರ್ತಾರೆ ಅವ್ರಿಗೆಲ್ಲ ತನ್ನಂತಾನೆ ನಡೆಯುತ್ತೆ. ಇದನ್ನೇನೆ ರಾಮಾನುಜದಲ್ಲಿ 32ನೇ ಶ್ಲೋಕ ಇದೆ ಅಲ್ಲಿ, ಅದರಲ್ಲಿ ಹೇಳ್ತಾರೆ. ಅವಾಗ ಶಳುಕರಿಯಾನ್ ವರುಂದಿಯನ್ಯಾಲಷ್ಟೇ ಕಲಿ ಪ್ರಭಾವ ತುಂಬಾ ಇರತ್ತಂತೆ ಈ ಭೂಮಿಯಲ್ಲಿ. ಅವಾಗ ವಣ್ಮೈನಾಲ್ ಒಂದಿಡುತ್ತನನ್ ರಾಮಾನುಜರು ಈ ತರ ಕಲಿ ಪ್ರಭಾವ ತುಂಬಾ ಇರ್ಬೇಕಾದ್ರೆ ತನ್ನ ಒಳ್ಳೆ ಗುಣದಿಂದ ಬಂದ ನಮ್ಮನ್ನ ತಗೊಂಡ ಕಲಿ ಪ್ರಭಾವ ಎಲ್ಲ ಕಡಿಮೆ ಆಯ್ತು ಅಂತ ಆ ಶ್ಲೋಕದಲ್ಲಿ ಹೇಳ್ತಾರೆ. ಅದೇ ತರ ಇಲ್ಲಿ ಭಗವದ್ ರಾಮಾನುಜರು ಹೇಗೆ ಎಲ್ಲರನ್ನೂ ಕಾಪಾಡೋದು, ಆತರ ಸ್ವಾಮಿ ದೇಶಿಕರನ್ನ ಆಶ್ರಯಿಸಿದವರು ಎಲ್ಲಾನು ಈ ತರ ದುರ್ಗುಣಗಳೆಲ್ಲ ಹೋಗಿ ಸುಗುಣಗಳೆಲ್ಲ ಬಂದು ಸೇರ್ಕೊಳ್ಳುತ್ತೆ ಅಂತ ಹೇಳ್ತಾರೆ. ಮುಂದಿನ ಹಾಡು ಹೋಗೋಣ.
அடைபவர்த்தி வினை மாத்தி அடைபவர்த்தி வினை மாற்றி அருள் தரும் தூப்புலையா அருள் தரும் தோப்புலையா இடர் தரும் இப்பிறவிக் கடல் தன்னில் அமர்ந்த வெண்ணை இடர் தரும் இப்பிறவிக் கடல் தன்னில் அமிழ்ந்த என்னை கடையற பாசம் கழற்றி நின் தாளினை காணும் வண்ணம் கடையற பாசம் கழற்றி நின்றாளினை காணும் வண்ணம் உடையவனே அருளாய் உடையவனே அருளாய் உணர்ந்தார் தங்கள் கற்பகமே உணர்ந்தார் தங்கள் கற்பகமே அடைபவர் தீவினை மாத்தி அருள் தரும் தூப்புலையா இடர் தரும் இப்பிறவிக் கடல் தன்னில் அமர்ந்த வெண்ணை கடையற பாசம் கழற்றி நின் தாளினை காணும் வண்ணம் உடையவனே அருளாய் உணர்ந்தார் தங்கள் கற்பகமே அடைபவர் தீவினை மாற்றி அருள் தரும் தூப்புலையா இடர் தரும் இப்பிறவிக் கடல் தன்னில் அமிழ்ந்த என்னை கடையற பாசம் கழற்றி நின்றாளினை காணும் வண்ணம் உடையவனே அருளாய் உணர்ந்தார் தங்கள் கற்பகமே. Ma'am, again after this I'll have to leave again. ಎಲ್ಲವನ್ನ ತಿಳಿದುಕೊಂಡವರು ಅಂತ ಅರ್ಥ. ಎಲ್ಲವನ್ನ ಅರ್ಥ ಮಾಡಿ ಓದಿ ಅರ್ಥ ಮಾಡ್ಕೊಂಡವರು ಅಂತ. ದೇಶಿಕರ ಮಹಿಮೆಯನ್ನ ತಿಳಿದವರು ಅಂತ ಅರ್ಥ. ಉಣಂದ ಅಂತ ಹೇಳಿದ್ರೆ ಕಲ್ಪವೃಕ್ಷದಂತೆ ಇರುವ ತೂಪುಲ್ ಸ್ವಾಮಿ. ಕರ್ಪಹಮೆ ಅಂತ ಹೇಳಿದ್ರೆ ಕಲ್ಪವೃಕ್ಷ ಅಂತ. ಕಲ್ಪವೃಕ್ಷ ನಾವು ನೋಡಿದೀವಿ, ಅದು ಸ್ವರ್ಗದಲ್ಲಿ ಇರುವಂತದ್ದು. ಸಮುದ್ರ ಮಥನ ಮಾಡಿದಾಗ ಕಡ್ದಾಗ ಕಲ್ಪವೃಕ್ಷ ಕಾಮಧೇನು ಅಂತ ಬರುತ್ತಲ್ಲ, ಅದು ಮುಂಚೆನೂ ಸ್ವರ್ಗದಲ್ಲೇ ಇತ್ತು. ಹೇಳಿದ್ದನ್ನೆಲ್ಲ ಕೊಡುವಂಥದ್ದು. ಸ್ವಾಮಿ ದೇಶಿಕರಿಗೆ ಕಲ್ಪವೃಕ್ಷ ಅಂತ ಹೇಳಿದ್ರಲ್ಲ ಅಂತ ಹೇಳಿದ್ರೆ, ನಮಗೆ ಬೇಕಾಗಿರೋದು ನಮ್ಮ ಕೆಟ್ಟದ್ದು, ನಮ್ಗೆ ಪಾಪಗಳನ್ನ ಹೋಗಲಾಡಿಸಿ ನಮ್ಗೆ ಈ ಭೂಮಿನಲ್ಲಿರೋಕ್ಕೆ ಮೋಕ್ಷಕ್ಕೆ ಮಾರ್ಗವನ್ನ ಕೊಡ್ಬೇಕಾದ್ರೆ ಇನ್ನೇನ್ ಅದಕ್ಕಿಂತ ಇನ್ ಹೆಚ್ಚಿಗೆ ಏನ್ ಬೇಕಾಗಿದೆ? ವಾಟ್ ಕ್ಯಾನ್ ವಿ ಆಸ್ಕ್ ಫಾರ್ ಮೋರ್ ಅಂತಾರಲ್ಲ, ಆತರ ಅದಕ್ಕಿಂತ ಹೆಚ್ಚದ ಏನ್ ಬೇಕಾಗಿದೆ? ಕಲ್ಪವೃಕ್ಷನೇ. ಅದು ಇರುವ ಸ್ಥಳ ಇದೆಯಲ್ಲ, ತೂಪಲ್ ಇದೆಯಲ್ಲ, ಆ ಸ್ವಾಮಿಗೆ ಒಡೆಯವರ ಅಂತ ಹೇಳ್ತಾರೆ. ತೂಪಲ್ ಸ್ವಾಮಿ ಅಲ್ಲಿ ನಮಗೆಲ್ಲಾನು ಅವರನ್ನೇ ಒಡೆಯ. ಅವರು ನಮ್ಗೆ ನಮ್ಮ ಸ್ವಾಮಿ ಅವರು. ಒಡೆಯವನೇ ಅರುಳ ಅಂತ ಹೇಳಿದ್ರೆ ನಮ್ಗೆ ಕರುಣೆ ಮಾಡ್ಬೇಕು. ಬರೀ ದುಃಖವನ್ನೇ ಕೊಡುವ ಈ ಸಂಸಾರ ಇದೆಯಲ್ಲ, ಸಂಸಾರ ಸಾಗರದಲ್ಲಿ ಈ ಇಡರ್ ಅಂದ್ರೆ ಕಷ್ಟ. ಇಡರ್ತರುಂ ಇಪ್ಪಿರವಿ ಕಡಲ್. ವಿಪ್ಪಿರವಿ ಅಂತ ಹೇಳಿದ್ರೆ ಸಂಸಾರದಲ್ಲಿ ಹುಟ್ಟು ಸಾವು ಅನ್ನೋ ಒಂದು ಸಾಗರ ಇದೆಯಲ್ಲ, ಅದು ತನ್ನಿಲ್ ಅಮರ್ಂದ ವೆನ್ನೈ. ಆ ಗರ್ತದಲ್ಲಿ ಸಿಕ್ಕಾಕೊಂಡ್ಬಿಟ್ಟಿದ್ದೀನಿ ನಾನು. ಕಡೆಯರ ಪಾಶಂ ಕಯಟ್ರಿ. ಕಡೆಯರ ಅಂತ ಹೇಳಿದ್ರೆ ಕೊನೆ ಕಾಣದೆ ಇರುವಂತ ಒಂದು ಗರ್ತ ಅಂತ. ಎಷ್ಟು ಸುಳಿ ಆಳ ಅದು ಎಷ್ಟಿದೆಯೋ ಗೊತ್ತಿಲ್ಲ. ಯಾವಾಗ ನಾವು ಅದರಿಂದ ತಪ್ಪಿಸ್ಕೊಂಡು ಹೊರಗಡೆ ಬರ್ತಿದ್ಯೋ ಅದು ಏನು ನಮ್ಗೆ ಗೊತ್ತಾಗಲ್ಲ. ಆತರ ಇರ್ಬೇಕಾದ್ರೆ ಅಂತ್ಯವಿಲ್ಲದ ಬಂಧನದಿಂದ ನಮ್ಮನ್ನ ಬಿಡಿಸ್ತಾರಂತೆ. ಯಾರು? ಸ್ವಾಮಿ ದೇಶಿಕರು. ಅದು ಹೇಗೆ ಪಾಶಂ ಕಯಟ್ರಿ ಅಂತ ಹೇಳಿದ್ರೆ, ಆ ಪಾಶ ಇದೆಯಲ್ಲ ಅದನ್ನ ಅದನ್ನ ಲೂಸ್ ಮಾಡಿ ನಮ್ಮನ್ನ ಬಿಡಿಸ್ತಾರೆ. ಸಂಸಾರದಲ್ಲಿ ಸಿಕ್ಕಾಕೊಂಡ್ಬಿಡ್ತೀವಲ್ಲ, ಅದು ಆ ಗರ್ತದಿಂದ ನಮ್ಮನ್ನ ಬಿಡಿಸ್ತಾರೆ. ಯಾವಾಗ ಅಂತ ಹೇಳಿದ್ರೆ ತಾಳಿನೈ ಕಾಣುಂ ವಣ್ಣಂ. ಅವು ಯಾರು ಸ್ವಾಮಿ ದೇಶಿಕರ ಪಾದಗಳಿಗೆ ಶರಣಾಗ್ತಾರೋ ಅವರಿಗೆ ಇದನ್ನೆಲ್ಲ ಸುಲಭವಾಗಿ ಹೋಗತ್ತೆ. ಅವರು ಸಂಸಾರದ ಈ ಸಿಕ್ಕೊಂಡಿರ್ತಾರಲ್ಲ ಅದರಿಂದ ಬಿಡಿಸ್ಕೊಂಡು ಬರ್ಬೇಕು. ಇಷ್ಟರವರೆಗೆ ಏನು ಈ ಸ್ವಾಮಿ ದೇಶಿಕರ ಕಲ್ಯಾಣ ಗುಣಗಳನ್ನ ಹಾಡಿ ನಮ್ಗೆ ತೋರಿಸ್ತಾ ಇದ್ರು. ಏನು ಎಷ್ಟು ಸೂಕ್ತಿಗಳೆಲ್ಲ ಅವ್ರಿಗೆ ಕರಗತವಾಗಿತ್ತು, ಸ್ಥಿರವಾಗಿ ಸ್ಥಾಯಿಯಾಗಿ ನಿಂತಿದ್ರು. ತೂಪುಲಯ್ಯ, ತೂಪುಲ ದೇವರು ಅಂತೆಲ್ಲಾನು ಅವರ ಕಲ್ಯಾಣ ಗುಣಗಳನ್ನ ಎಲ್ಲ ಹೇಳ್ತಾ ಇದ್ರಲ್ಲ. ಹೇಗೆ ಅವರನ್ನ ಮನಸ್ಸಲ್ಲಿ ನೆನ್ಸ್ಕೊಂಡ್ರೇನೆ ನಮ್ಮ ಪಾಪಗಳೆಲ್ಲ ಹೋಗತ್ತೆ ಅಂತ ಕಲ್ಯಾಣ ಗುಣಗಳನ್ನ ಕೊಂಡಾಡ್ತಾ ಇದ್ರು. ಇನ್ನು ಮುಂದೆ ಏನ್ ಮಾಡ್ತಾರೆ, ಹಾಡುಗಳಲ್ಲಿ ಬರೋ ಹಾಡುಗಳಲ್ಲಿ ವರದಾರಿಯರು
ತಮ್ಮನ್ನ ತಾವೇ ಶರಣಾಗತಿ ಅಂದ್ರೆ ಅವರನ್ನ ಸ್ವಾಮಿಗೆ ಅರ್ಪಿಸ್ಕೊಳ್ತಾರೆ. ಅದನ್ನ ನಾವು ನೋಡೋಣ. ಯಾರಿಗೆ ನಾವೆಲ್ಲ ಮೊರೆ ಹೋಗ್ಬೇಕು ಅನ್ನೋದನ್ನ ಹೇಳಿದಾಗ ಅವ್ರ ಗುಣಗಳನ್ನ ಹೇಳಬೇಕು. ನಾನು ಹೋಗಿದ್ದೀನಿ, ನಾನು ಸೊನ್ನೆನ್ ತಮರು ಮೂರೈಪೇನ್ ಅಂತ ಹೇಗೆ ಇದರಲ್ಲಿ ತಿರುಮಂಗಿ ಆಳ್ವಾರ್ ಹೇಳ್ತಾರೋ ಆ ತರ ನಾನು ಅವರಲ್ಲೇ ಶರಣಾಗತಿ ಮಾಡ್ಕೊಂಡಿದ್ದೀನಿ ಅಂತ ಹೇಳ್ಬಿಟ್ಟು ಅವರು ಶರಣಾಗತಿ ಮಾಡ್ಕೊಳ್ಳೋದು ಮುಂದಿನ ಹಾಡುಗಳಲ್ಲಿ ನಾವು ನೋಡ್ಬೋದು. ಅನನ್ಯಗತಿತ್ವ, ಕಿಂಚನ್ಯ ಅದನ್ನೆಲ್ಲ ತೋರಿಸ್ತಾರೆ ಅವರು. ಮುಂದಿನ ಹಾಡಿಗೆ ಹೋಗೋಣ. ಅದಕ್ಕೆ ತೂಪುಲ್ ಅಣುಕಣೈ ಅರಣ ಹಾಡೈ ಬವರ್ಕೆ, ಯಾರು ಅವರೇ ಗತಿ ಅಂತ ಯಾರು ಸ್ವಾಮಿ ದೇಶಿಕರಲ್ಲಿ ಶರಣಾಗತಿ ಮಾಡ್ಕೊಳ್ತಾರೋ ಅವ್ರಿಗೆ ಇದೆಲ್ಲಾನು ಬರುತ್ತೆ. ಹಾಗೆ ಆಗುತ್ತೆ. ಉಣದಿಂದ ತಿಳ್ಕೊಬೇಕು. ಅವರು ಯಾರು ತಿಳ್ಕೊಂಡಿರ್ತಾರೋ ಅವ್ರಿಗೆಲ್ಲ ಇದೆಲ್ಲ ನಡೆಯುತ್ತೆ. ಮುಂದಿನ ಹಾಡ್ಬೋದ? கற்பகமே என்று ಅವರಿಲ್ಲ ಅನ್ಸುತ್ತೆ ಮೇಡಮ್. ಹೌದು, ಯಾರಾದ್ರೂ ಬೇರೆಯವರು ಹೇಳಿ. கற்பகமே என்று காசினியோரை கதிக்க மாட்டேன், காசினியோரை கதிக்க மாட்டேன், வெற்பிடையே நின்று வெற்பிடையே நின்று வெந்த தீயிலும் வேவ மாட்டேன், வெந்தவத்தீயிலும் வேவ மாட்டேன், பற்பல் கலை வல்ல பாவலனே, பற்பல்கலை வல்ல பாவலனே, பத்தரேத்தும் தூப்புல் அற்புதனே அருளாய், பத்தரேத்தும் தூப்புல் அற்புதனே அருளாய், அடியேனுக்கரும் பொருளே, அடியேனுக்கு அரும்பொருளே, கற்பகமே என்று காசினியோரை கதிக்க மாட்டேன், வெற்பிடையே நின்று வெந்தவத்தீயிலும் ஏவ மாட்டேன், பற்பல் கலை வல்ல பாவலனே, பத்தரேத்தும் தூப்புல் அற்புதனே அருளாய், அடியேனுக்கரும் பொருளே. கற்பகமே என்று காசினியோரை கதிக்க மாட்டேன், வெற்பிடையே நின்று வெந்தவத்தீயிலும் வேவ மாட்டேன், பற்பல கலை வல்ல பாவலனே, பத்தரேத்தும் தூப்புல் அற்புதனே அருளாய், அடியேனுக்கு அரும்பொருளே. ಪರ್ಪಲ್ ಕಲೆ ವಲ್ಲ ಪಾವಲನೆ, ಇದು ಯಾರಿಗೆ ಅಡ್ರೆಸ್ ಮಾಡ್ತಾರೆ ಅಂದ್ರೆ ಸ್ವಾಮಿ ದೇಶಿಕರಿಗೆ. ಅನೇಕ ವಿಧವಾದ ಶಾಸ್ತ್ರಗಳನ್ನು ಅರಿತರಾದ ಕವಿಗಳು, ದೇಶಿಕರು ಮಹಾಕವಿಗಳು, ಅವ್ರಿಗೆ ಅಡ್ರೆಸ್ ಮಾಡ್ತಾರೆ. ಅದನ್ನ ಅವರನ್ನ ಹಾಡಿ ಹೊಗಳೋದ್ ಬಿಟ್ಟು கற்பகமே என்று ಕಾಶಿನಿಯೋರೈ ಕದಿಕ್ಕ ಮಾಟೇನ್, ನಾನು ಕಾಶಿನಿಯೋರ್ ಅಂತ ಹೇಳಿದ್ರೆ ಈ ಭೂಮಿ ಮೇಲಿರೋ ಇತರೆ ಜನಗಳನ್ನ, ಕಾಶಿನಿಯೋರ್ ಅನ್ನೋದು ಭೂಮಿ ಮೇಲಿರೋ ಜನಗಳಿಗೆ ಹೇಳುವಂಥದ್ದು. ಕಶ್ಯಪ ಮಹರ್ಷಿಯಿಂದ ಕಶ್ಯಪ ಮಹರ್ಷಿ ಪರಶುರಾಮರಿಂದ ಪಡ್ಕೊಳ್ತಾರೆ ಭೂಮಿಯನ್ನು. ಅದಕ್ಕೋಸ್ಕರ ಇಲ್ಲಿ ಭೂಮಿ ಮೇಲಿರೋರ್ನೆಲ್ಲ ಕಾಶಿನಿಯೋರ್ ಅಂತ ಹೇಳೋದು. ಆ ಕಾಶಿನಿಯೋರೈ ಕದಿಕ್ಕ ಮಾಟೇನ್, ಈ ಭೂಮಿ ಮೇಲಿರೋರ್ನೆಲ್ಲ ಅವರೇ ಇಂದ್ರ ಚಂದ್ರ ನೀವೇ ಕಲ್ಪವೃಕ್ಷ ಅಂತ ನಾನೇನು ಅವರನ್ನೆಲ್ಲ ಹೊಗಳೋದಿಲ್ಲ ಅಂತ ಹೇಳ್ತಾರೆ. ಯಾರು? ಕುಮಾರ ವರದಾಚಾರ್ಯರು ಹೇಳ್ತಾರೆ. வெற்பிடையே நின்று வெந்தವತ್ತೀயிಲುಂ ವೇವ ಮಾಟೆ, ಅದು ಬಿಡಿ, ಅದು ಹೋಗ್ಲಿ. ಅಥವಾ ಬೆಟ್ಟದ ಮೇಲೆ ನಿಂತ್ಕೊಂಡು ಅಲ್ಲಿ ಪಂಚಾಗ್ನಿ ಮಧ್ಯೆ ಬಿಸಿಲಿನಲ್ಲಿ, ರಣ ಬಿಸಿಲಿನಲ್ಲಿ ತಪಸ್ಸು ಮಾಡೋದಿಲ್ಲ. ಕಷ್ಟವಾದ ತಪಸ್ಸನ್ನ, ದೇಹವನ್ನ ದಂಡಿಸ್ಕೊಂಡು ಪರ್ವತದ ಮೇಲೆ ಒಂಟಿ ಕಾಲಲ್ಲಿ ನಿಂತ್ಕೊಂಡು ಆ ತರ ಎಲ್ಲ ನಾನು ಯಾವ ತಪಸ್ಸು ಮಾಡೋದಿಲ್ಲ. ಇನ್ನೇನ್ ಮಾಡ್ತೀರಾ ನೀವು ಅಂತಿಲ್ಲ. ಪರ್ಪಲ್ ಕಲೆ ಮಲ್ಲ ಪಾವಲನೆ, ಎಲ್ಲವನ್ನು ತಿಳಿದ ಪಾವಲ್ಲನೆ ಅಂತ ಹೇಳಿ. ಪಾವಲನೆ ಅಂದ್ರೆ ಕವಿ ಅಂತ ಅರ್ಥ. ಪತ್ತರೇ ತುಂತು ಪುಲಯ್ಯ, ಭಕ್ತರುಗಳು ಎಲ್ಲ ಶರಣಾಗತಿ ಮಾಡೋ ಅಂತ
ತೂಪಲ್ ಸ್ವಾಮಿ ಇದಾರಲ್ಲ ದೇಶಿಕರು, ಅದ್ಭುತನೇ ಅರುಳ, ಎಂಥ ಅದ್ಭುತ ರೀ ಅವರು, ಏನು ವ್ಯಕ್ತಿ ಅವರು ಅಂತ ತನ್ನ ತಂದೆನೇ ಹೊಳ್ಕೊಂಡು ತನ್ನ ಗುರುಗಳ ಸ್ಥಾನದಲ್ಲಿ ಇರೋವಂಥವ್ರನ್ನ ಅದ್ಭುತನೇ ಅರುಳ, ನೀವೇ ನನಗೆ ಸ್ವಾಮಿ ದೇಶಿಕರನ್ನ ಕುರಿತು ಹೇಳ್ತಾರೆ, ನೀವೇ ನನಗೆ ಕೃಪೆ ತೋರ್ಬೇಕು. ಅಡಿಯೇನ ಕರುಂ ಪೊರುಳೆ, ನನಗೆ ಬೇರೆ ಯಾವುದೂ ಇಲ್ಲ, ಅರುಂ ಪೊರುಳೆ ಅಂತ ಹೇಳಿದಾಗ ನೀವೇನೆ ಮೋಕ್ಷೋಪಾಯವನ್ನ, ಅರುಂ ಪೊರುಳು. ಇದು ಧರ್ಮ ಅರ್ಥ ಕಾಮ ಮೋಕ್ಷ ಅನ್ನೋದು 4 ಪುರುಷಾರ್ಥಗಳಲ್ಲಿ ಅರುಂ ಪೊರುಳು ಅಂತ ಹೇಳಿದ್ರೆ ಪುರುಷಾರ್ಥ, ಆ ಪುರುಷಾರ್ಥಗಳಲ್ಲಿ 4 ಇದೆ. ಅರುಂ ಪೊರುಳು ಯಾವುದು ಅಂತ ಹೇಳಿದ್ರೆ ಮೋಕ್ಷ. ನೀವೇ ನನಗೆ ಮೋಕ್ಷೋಪಾಯವನ್ನ ಹೇಳ್ಬೇಕು ಅಂತ ಹೇಳಿ ಕರುಣಿಸ್ಬೇಕು ಅಂತ ಕೇಳ್ಕೊಂಡು ಸ್ವಾಮಿ ದೇಶಿಕರಿಗೆ ಇಲ್ಲಿ ಶರಣಾಗತಿ ಮಾಡ್ಕೊಳ್ತಾರೆ. ಅದನ್ನ ನೋಡ್ರಿ, ಈ ಪಾಶದ ಮೊದಲನೇ ಸಾಲಿದೆಯಲ್ಲ, ಇದು ತುಂಬಾ ಚೆನ್ನಾಗಿದೆ. ಇದು ಅರುಂ ಪೊರುಳು ಅಂದ್ರೆ ಮೋಕ್ಷ ಸಾಮ್ರಾಜ್ಯವನ್ನ ನಮಗೆ ಕೊಡ್ಬೇಕಾದ್ರೆ ನಾವು ಶರಣಾಗತಿ ಮಾಡ್ಕೊಳ್ಬೇಕು. ಸಾಮಾನ್ಯವಾಗಿ ಯಾರ ಹತ್ರ ನಾವು ಶರಣಾಗತಿ ಮಾಡ್ಕೊಳ್ಳೋದು, ಭಗವಂತನಲ್ಲಿ ಶರಣಾಗತಿ ಮಾಡ್ಕೊಳ್ಬೇಕು. ಆದ್ರೆ ಇವರು ಹೇಗೆ ಇವರು ಮಧುರಕವಿ ಆಳ್ವಾರ್ ತರನೇ ನಾ ಹೇಳಿದ್ನಲ್ಲ, ಹಾಗೇನೆ ಅವ್ರು ಹೇಗೆ ನನಗೆ ನಮ್ಮ ಆಳ್ವಾರೇ ಇಲ್ಲ ಅಂತ ಹೇಳಿದ್ರು, ಅದೇ ತರ ಇಲ್ಲಿ ನನಗೆ ಸ್ವಾಮಿ ದೇಶಿಕರೇ ಇಲ್ಲ ಅಂತ ಹೇಳ್ತಾರೆ. ಇದರಲ್ಲಿ ಈ ಹಾಡಲ್ಲಿ ಮೊದಲನೇ ಲೈನ್ ಇದೆಯಲ್ಲ, ಕರ್ಪಹಮೇ ಎಂದ್ರೆ ಕಾಶಿನಿಯೋರೈ ಕದಿಕ್ಕ ಮಾಟೇನ್, ಇದನ್ನ ರಾಮಾನುಜನ ಉತ್ತಂದಾದಿಯಲ್ಲಿ ನಾವು ನೋಡ್ಬೋದು. ಎಲ್ಲಿ ಅಂತ ಹೇಳಿದ್ರೆ 21ನೇ ಪಾಶದಲ್ಲಿ ನೋಡ್ಬೋದು. ನಿಧಿಯೈ பொழியும் முகிலென்ன நீஷத்தம்பால் வாசல் பத்தி துதிக்க துளிகில் துவள்கின்றிலேன். ನಾನೇನು ನಿಧಿಯೈ பொழியும் ನಿಧಿಯೈ பொழியும் ಮುಗಿಲ್ ಅಂದ್ರೆ ಒಳ್ಳೆ ನಿಧಿನ ಸುರಿಸುವಂತ ಮೋಡ ಇದೆಯಲ್ಲ, ಆ ತರ ಇದಾರೆ ಅಂತ ಹೇಳಿ ಒಬ್ಬರನ್ನ ಹೊಗಳೋದು. ನೀಶರ್ತಂಪಾಲ್, ಯಾವ್ದೋ ಒಬ್ಬ ನೀಚನ ಮನೆ ಭಾಗದಲ್ಲಿ ಕೂತ್ಕೊಂಡು ಯಾವ್ದೋ ಒಂದು ಅಲ್ಪ ಆಸೆಗೋಸ್ಕರ ಅವನನ್ನ ಹೊಗಳ್ಕೊಂಡು, ವಾಶಲ್ಪತ್ತಿ ತುದಿಕ ತುಲಹಿಲ್ ತುವಳ್ ಹಿಂದ್ರಿಲೇನ್, ಯಾವ್ದೋ ಒಂದು ಸ್ತೋತ್ರವನ್ನ ಮಾಡಿ ಒಂದು ಅಲ್ಪ ಆಸೆಗೋಸ್ಕರ ಯಾರ ಮನೆ ಬಾಗ್ಲಲ್ಲೋ ನಿಂತ್ಕೊಂಡಿರೋದು. ಇದೇ ತರನೇ ಇಲ್ಲಿನೂ ಕರ್ಪಹಮೇ ಎಂದ್ರೆ ಕಾಶಿನಿಯೋರೈ ಕದಿಕ್ಕ ಮಾಟೇನ್ ಅಂತ ಫಸ್ಟ್ ಲೈನ್ ಹೇಳ್ತಾರೆ. ಅದೇ ತರ ಇಲ್ಲಿ 34ನೇ ಇದರಲ್ಲಿ ರಾಮಾನುಜನ್ 34ನೇ ಇದು 35ನೇ ಪಾಶುರ ರಾಮಾನುಜನಲ್ಲಿ ನೋಡ್ಬೇಕು. ನಯವೇನೊರು ದೈವಂ ನಾನಿಲತ್ತೆ ಶಿಲಮಾನಿಡತ್ತೇನ್ ಪುಯಲೇ ಎನ ಕವಿ ಪೋರ್ತಿಶಯ್ಯೇನ್. ಇನ್ನು ಮೇಲೆ ಯಾರನ್ನು ನಯವೇ ஒரு ದೈವಂ ನಾನಿಲತ್ತೆ, ಬೇರೆ ಯಾವ ದೇವರನ್ನು ನಾನು ಪೂಜಿಸೋದಿಲ್ಲ, ನನಗೆ ಬೇಕಾಗಿಲ್ಲ. ಶಿಲಮಾನಿಡತ್ತೆ, ಯಾವ್ಯಾವ್ದೋ ಕಂಡ ಮನುಷ್ಯ ದೇವರುಗಳನ್ನ ಪುಯಲೇಯನ, ನೀವೇ ಇಂದ್ರ ಚಂದ್ರ ಅಂತ ಹೇಳ್ಕೊಂಡು ಕವಿ ಪೂರ್ತಿ ಕವನ ಕಟ್ಕೊಂಡು ಅವರನ್ನ ಹೊಗಳಿ ಹಾಡಿ ಮಾಡೋದಿಲ್ಲ. ಶಯ್ಯೇನ್, ಅದು 35ನೇ ಪಾಶದಲ್ಲಿ ರಾಮಾನುಜನೋತ್ತರಾಗಿ ಬರುತ್ತೆ. ಅದೇ ತರ ಇಲ್ಲಿ 2ನೇ ಸಾಲಿಗೂ ಅಷ್ಟೇ ಅದ್ಭುತನೇ ಅರುಳಾಯ್ ಅಂತ ಹೇಳ್ತಾರಲ್ಲ, ಅದನ್ನ ರಾಮಾನುಜನೋತ್ತರಾದಿನಲ್ಲಿ 52ನೇ ಪಾಶದಲ್ಲಿ ನೋಡ್ಬೋದು. ಅಲ್ಲೂ ಅಷ್ಟೇ ಅದ್ಭುತನ್ ಶೆಮ್ಮಯಿ ರಾಮಾನುಜನ್ ಅಂತ ಹೇಳಿದ್ದಾರೆ. ಅಲ್ಲಿ ನಾವು ಅನೇಕ ಕಡೆ ರಾಮಾನುಜನೋತ್ತರಾದಿನಲ್ಲಿ ಬರೋ ತರನೇ ಅದೇ ತರ ಶೈಲಿನಲ್ಲಿ ಹಾಡೋದು, ಇದನ್ನ ಅದೇ ತರ ಕೆಲವನ್ನೆಲ್ಲ ಇವರು ಇದು ಮಾಡಿದ್ದಾರೆ. ಇದು ಅದ್ಭುತನೇ ಅನ್ನೋ ವರ್ಡ್ ಅನ್ನ ಇವರು ಕೂಡ ಉಪಯೋಗಿಸಿದ್ದಾರೆ. ಇವರು ತಮ್ಮ ತಂದೆಗೆ ಉಪಯೋಗಿಸ್ಕೊಂಡು ಅಲ್ಲಿ ಭಗವದ್ ರಾಮಾನುಜರಿಗೆ ತಿರುವರಂಗತ್ತಪದ ಹೇಳಿದ್ದಾರೆ. ಮುಂದಿನ ಪಾಶಕ್ಕೆ ಹೋಗೋಣ. ಇದು ಏಕಕಂಠಸ್ಥರಾಗಿರ್ಬೋದು, ಅದರಲ್ಲೇನು ತಪ್ಪಿಲ್ಲ. ಇವರು ಕೃತಿ ಚೌರ್ಯ ಮಾಡಿದ್ರು ಅಥವಾ ಅವರನ್ನ ಇವರು ಕಾಪಿ ಮಾಡಿದ್ರು ಅಂತಲ್ಲ. ನಿಮಗೆ ರಾಮಾನುಜರು ಹೇಗೋ ಹಾಗೆ ನಮಗೆ ಸ್ವಾಮಿ ದೇಶಿಕರು ಅಂತ ಹೇಳ್ಕೊಂಡು ಇವರು ಹಾಡುಗಳಲ್ಲಿ ಬರ್ತಾರೆ. ಆಮೇಲೆ ತತ್ವಕ್ಕೆ ಏನು ಇದೆಯಲ್ವಲ್ಲ, ಫ್ಯಾಕ್ಟ್ ಇದೆಯಲ್ಲ, ಅದು ಇದ್ದೇ ಇದೆ. ಆದ್ರಿಂದ ಅದೇನು ತಪ್ಪಾಗಲ್ಲ, ದೋಷ ಅಂತ ನಾವು ಅದನ್ನ ಅನ್ನಕ್ಕಾಗಲ್ಲ. ನಿಮ್ಗೆ ಹೇಗೆ ತಿರುವರಂಗ ತಮ್ಮದನವ್ರಿಗೆ ರಾಮಾನುಜರು ಎಷ್ಟು ಹಿರಿಮೆ ಅವರು ಕಂಡ್ರು, ಅದೇ ತರ ಇವರು ಅಲ್ಲಿ ಕಂಡ್ಕೊಂಡಿದ್ದಾರೆ. ಆದ್ರೆ ನಾವು ಸಿಮಿಲಾರಿಟೀಸ್ ನಾವು ಗುರುತಿಸ್ಕೊಳ್ಬೋದು. ಅವರು ಅಲ್ಲಿ ಹಾಡಿದ್ರು, ಅದೇ ತರ ಇಲ್ಲಿದೆ ಅಂತ. ಅದೊಂಥರ ನಮ್ಗೆ ಖುಷಿ ಕೊಡುವಂತ ಸಮಾಚಾರ. ಯಾಕಂದ್ರೆ ಆ ಹಾಡುಗಳು ಗೊತ್ತು ನಮ್ಗೆ, ಈ ಹಾಡುಗಳನ್ನ ಗೊತ್ತಾದಾಗ ಹೌದು ಅಂತ. ಇದಕ್ಕೇನಪ್ಪಾ ಅಂದ್ರೆ ಏಕಕಂಠಸ್ಥರು ಅಂತ ಹೇಳ್ತಾರೆ. ಇದೇ ತರ ಅಭಿಪ್ರಾಯ ಒಂದೇ ತರ ಇರುತ್ತೆ, ಅದನ್ನ ನಾವು ಗುರುತಿಸ್ಬೋದು. பொருளானதொன்று
நெல் பொருந்தாதவன்றி எந்தோ என்னில் பொருந்தாததும் அன்றியந்தோ மருளே மிகத்து மறையவர் மருளே மிகத்து மறையவர் நல்வழி மாற்றி நின்றேன் நல்வழி மாட்டி நின்றேன் தெருளால் மறைமுடி தேசிகனே தெருளார் மறைமுடி தேசிகனே எங்கள் தூப்புல் தேவே எங்கள் தூப்புல் தேவே அருளாய் இனி எனக்கு உன் அருளே அன்பியாரில்லையே அருளாயினி எனக்கு உன் அருளே என்று யாரில்லையே ಅರುಳೆ ಎನ್ರಿ ಅಂತ ಇದೆ, ಅದು ಆಕ್ಚುಲಿ ಅನ್ರಿ, ನಿನ್ನ ಅರುಳು ಬಿಟ್ಟು ಬೇರೆ ನನ್ಗೇನಿಲ್ಲ. பொருளானதொன்றும் இன்னில் பொருந்தாததவன்றி எந்தோ மருளே மிகத்து மறையவர் நல்வழி மாட்டி நின்றேன் தெருளார் மறைமுடி தேசிகனே எங்கள் தூப்புல் தேவே அருளாயினி எனக்கு உன் அருளே அன்றியாரில்லையே. பொருளானதொன்றும் என்னில் பொருந்தாததும் அன்றியுந்தோ மருளே மிகுத்து மறையவர் நல்வழி மாற்றி நின்றேன் தெருளார் மறைமுடி தேசிகனே எங்கள் தூப்புல் தேவே அருளாய் இனி எனக்கு உன் அருளே அன்றி ಯಾರಿಲ್ಲೆಯೇ. ಎಷ್ಟು ಚೆನ್ನಾಗಿದೆ ನೋಡಿ. ಇದನ್ನ ಹೇಳ್ತಾರೆ, ಪೊರುಳಾದನೊಂದ್ರುಂ ಉಪಾಯ ಅಂತ ನಾನು ಮಾಡ್ಬೇಕು ಅಂತಿದ್ರೆ ನನ್ನ ಹತ್ರ ಹುಡುಕಿದ್ರೆ ಏನು ಇಲ್ಲ ಅಂತ. ಅವ್ರ ಹತ್ರ ಇಲ್ಲ ಅಂತಲ್ಲ ಅರ್ಥ, ಅವರು ನಮ್ಮನ್ನ ಇಟ್ಕೊಂಡು ಹೇಳ್ತಾ ಇದ್ದಾರೆ. ಪೊರುಳಾನದೊಂದ್ರು ಹೇಳ್ಕೊಳ್ಬೇಕು ಸಾರ್ಥಕವಾದದ್ದು ಒಂದು ಗುಣವೂ ನನ್ನ ಹತ್ರ ಇಲ್ಲ ಅಂತ ಹೇಳ್ತಾರಲ್ಲ, ಅದರ ಪೊರುಳಾನದೊಂದು ಉಪಾಯ ಅಂತೂ ಅನುಸರಿಸಬೇಕಾಗಿರೋಂಥದ್ದು ಯಾವುದು ಹೇಳ್ಕೊಳ್ಳುವಂಥದ್ದು ನನ್ನ ಹತ್ರ ಏನು ಇಲ್ಲ ಅಂತ. ಒಂದ್ರಿ ಎಂದೋ ಯಾವುದು ನನ್ನಲ್ಲಿ ಇಲ್ಲ, ಅದು ಉಪಾಯಗಳಿವೆ ಆದ್ರೆ ಪೊರುಂದಾದದ್ದು ಅದು ಬಂದು ನನ್ನಲ್ಲಿ ನೆಲೆಸೋದಿಲ್ಲ. ಎಲ್ಲ ಇದೆ, ಕರ್ಮಯೋಗ, ಜ್ಞಾನಯೋಗ, ಭಕ್ತಿಯೋಗ ಎಲ್ಲ ಇದೆ, ಆದ್ರೆ ಯಾವುದು ನನ್ನಲ್ಲಿ ನೆಲೆಸಿಲ್ಲ ಅದನ್ನ ಹೇಳ್ತಾ ಇದ್ದಾರೆ ಇಲ್ಲಿ. ಅದರ ಬದಲು ಮರುಳೆ, ಅದರ ಬದಲು ಅಜ್ಞಾನನೇ ತುಂಬಿಕೊಂಡಿದೆ ಅಂತ ನನ್ನ ಮರುಳೇ ಮಿಹತ್, ಅದೇ ಅದಕ್ಕಿಂತ ಜಾಸ್ತಿ ಅಜ್ಞಾನನೇ ಜಾಸ್ತಿ ಆಗಿದೆ. ಮರೆಯವರ್ ನಲ್ವಳಿ ಮಾತಿ ನಿಂದ್ರೇನ್, ಅದು ಹೋಗ್ಲಿ, ಯಾರದು ವೇದ ತಿಳಿದವರು ಅವ್ರು ಒಳ್ಳೆ ದಾರಿನಲ್ಲಿ ಹೋಗ್ತಾ ಇದ್ದಾರೆ ಅಂತ ಹೇಳಿದ್ರೆ ಅದನ್ನ ಕೂಡ ಅನುಸರಿಸಿಲ್ಲ ನಾನು. ಅವ್ರ ಪ್ರಕಾರ ದೊಡ್ಡವರು ಮೇಲೆ ಶೈವನ ಹಳ ಅಂತ ಇದೆಯಲ್ಲ, ಆ ತರ ಅವರು ದಾರಿ ನೋಡ್ಕೊಂಡು ನಾನು ಹೋಗಿಲ್ಲ, ಅದು ಕೂಡ ನನ್ನಲ್ಲಿ ಇಲ್ಲ. ಒಳ್ಳೆ ಗುಣನೂ ನನ್ನಲ್ಲಿ ಇಲ್ಲ. ಅದನ್ನ ತರಕ್ ತಾನೇ ಹೇಳ್ಕೊಳ್ತಾರೆ. ವೈದಿಕ ವಿಧಿ ಪಾಲಿಸುವಂತ ಒಳ್ಳೆ ವೇದ ಮಾರ್ಗದಲ್ಲಿ ಹೋಗ್ತಾ ಇರೋ ಜನರನ್ನ ಅವರನ್ನು ಕೂಡ ಅನುಸರಿಸಿಲ್ಲ, ಅದನ್ನ ಬಿಟ್ಟು ನಿಂತಿದ್ದೀನಿ ನಾನು ಅಂತ ಹೇಳ್ತಾರೆ. ನಲ್ವಳಿ ಮಾತಿ ನಿಂದ್ರೇನ್, ಆ ದಾರಿಯೆಲ್ಲ ಇದೆ, ಅನುಸರಿಸ್ತಾ ಇದಾರೋ ಇರೋರು ಇದ್ದಾರೆ, ಆದ್ರೆ ನಾನು ಅದನ್ನ ಬಿಟ್ಬಿಟ್ಟಿದೀನಿ ಅಂದೋ ಅಂತಾರೆ. ಅಯ್ಯೋ ಏನ್ ಮಾಡೋದು ಅಂತ. ಇನ್ನ ಮೇಲೆ ದೇಶಿಕರು ನಮ್ಗೆ ದಯೆ ಬಿಟ್ಟು ಬೇರೆ ಏನು ಗತಿ ಇಲ್ಲ ಅಂತ ಅದನ್ನ ಇಲ್ಲಿ ಹೇಳ್ತಾರೆ. ಅರುಳಾಯಿನಿಯನಕ್, ನೀ ಈಗ್ಲಾದ್ರೂ ನನ್ಗೆ ಕೃಪೆ ತೋರಪ್ಪ ಸ್ವಾಮಿ ದೇಶಿಕ, ಯಾಕಂದ್ರೆ ಉನ್ನರುಳೇ ಅನ್ರಿಗ್ಯಾರಿಲ್ಲ. ಎಷ್ಟು ಹೀನವಾದ ಸ್ಥಿತಿಯಲ್ಲಿ ಇರ್ಬೇಕಾದ್ರೆ, ತುಂಬಾ ಕಾಯಿಲೆ ಬಂದಿದೆ, ಎಲ್ಲ ಕಾಯಿಲೆ ಮುತ್ತೋಗಿದೆ ಅಂತ ಹೇಳಿದ್ರೆ ಬಲಿತು ಬಿಟ್ಟಿದೆ ತುಂಬಾ ಕಾಯಿಲೆ, ಇನ್ನದಕ್ಕೆ ಔಷಧಿ ಏನು ಇಲ್ಲ ಅಂತ ಹೇಳಿದಾಗ ಯಾವಾಗ್ಲೂ ಸುಮ್ನೆ ಇನ್ನು ಸಾವು ಇದ್ರ ನೋಡೋದೇ ವಾಸಿ ಅಂತ ಇರುತ್ತಲ್ಲ, ಆ ತರ ಇರ್ಬೇಕಾದ್ರೆ ಇನ್ನೇನ್ ಗತಿ ಏನಿಲ್ಲ, ಶರಣಾಗತಿ ಮಾಡ್ಕೋಬೇಕಷ್ಟೇ. ದೇವ್ರೆ ನೀನೇ ಕಾಪಾಡಪ್ಪ, ಬೇಗ ಪ್ರಾಣ ತಗೊಂಡ್ಬಿಡು ಅಂತ ಹೀಗೆ ಇರ್ತೀವಲ್ಲ, ಆ ತರ ನಾನು ಒಳ್ಳೆ ದಾರಿ ಇದೆ, ಒಳ್ಳೆ ಗುರುಗಳು ಇದ್ದಾರೆ, ಒಳ್ಳೆ ಆಚಾರ್ಯರಿದೆ, ಮಾರ್ಗ ಇದೆ, ಶಾಸ್ತ್ರ ಇದೆ, ಆದ್ರೆ ಯಾವ್ದನ್ನು ನಾನು ಪಾಲಿಸಿಲ್ಲ, ಯಾರನ್ನು ನಾನು ಪಾಲಿಸಿಲ್ಲ. ಇನ್ನು ನನಗೆ ಇನ್ನು ಯಾವ್ದು ಗತಿನೂ ಇಲ್ಲ. ಅನನ್ಯ ಗತಿತ್ವ ಆಕಿಂಚನ್ಯ ಇಲ್ಲಿ ನಮಗೆ ತೋರಿಸ್ಕೊಡ್ತಾರೆ.
ರಕ್ಷಕರಿಲ್ಲ ನನಗೆ ಅಂತ. ಇನ್ನು ಏನಕ್ಕೆ ಬೇರೆ ಯಾರು ರಕ್ಷಕರಿಲ್ಲ, ಅದಕ್ಕೆ ಅರುಣ ನಿನ್ನ ಕೃಪೆನೇ ಗತಿ ನಮಗೆ ಅಂತ ಹೇಳಿ ಆಕಿಂಚನ್ಯ ಅನನ್ಯ ಗತಿತ್ವವನ್ನು ಅಲ್ಲಿ ತೋರಿಸ್ಕೊಳ್ತಾರೆ. ಮುಂದಿನ ಹಾಡು ಹೋಗೋಣ. ஆராகவெண்ணம் அருங்கரும ஆராகவெண்ணும் அருகருமமும் ஆராகவெண்ணும் அரும் ஹருமம் ஹரும் ஹருமம் அருங்கருமம் ஞான காதல் கொண்டு ஞானம் காதல் கொண்டு வேறாக நிற்கும் விரகனக்கில்லை விரத்தி இல்லை வேறாக நிற்கும் விறகெனக்கில்லை விரத்தி இல்லை சேராத தின்மதி சீரார் சேராது தின்மதி சீரார் கதியிலும் செம்பொன்மேனி கதியிலும் செம்பொன்மேனி மாறாத தூப்புல் மாலே மாறாத தூப்புல் மாலே மரவே நின் பதமே மறவே நின் பதமே ஆராகவெண்ணும் அரும் கருமம் ஞான காதல் கொண்டு வேறாக நிற்கும் விரகனக்கில்லை விரத்தி இல்லை தேராத தின்மதி சீரார் கதியிலும் செம்பொன்மேனி மாறாத தூப்புல் மாலே மரவே நின் பதமே. ஆராகவெண்ணும் அரும் கருமம் ஞானம் காதல் கொண்டு வேறாக நிற்கும் விறகினக்கில்லை விரத்தி இல்லை தேராது தின்மதி சீரார் கதியிலும் செம்பொன்மேனி மாறாத தூப்புல் மாலே ಮರವೇನ್ ಇನಿ ನಿನ್ ಪದಮೇ. ಇಲ್ಲಿ ನಾನು ಆಕಿಂಚನ್ಯ ಅನನ್ಯ ಗತಿತ್ವ ಅಂತ ಹೇಳಿದ್ರಲ್ಲ, ಇಲ್ಲಿ ಆಕಿಂಚನ್ಯ ಅದ್ರ ಬಗ್ಗೆ ಇನ್ನೊಂದ್ ಸ್ವಲ್ಪ ಹೇಳ್ಕೊಂಡು ಹೋಗ್ತಾರೆ. ಏನಪ್ಪಾ ಅಂತ ಹೇಳಿದ್ರೆ, ನಾನು ಆರಾಹವೆಣ್ಣು ಅಂತ ಹೇಳಿದ್ರೆ ಒಂದು ಉಪಾಯ, ಭಕ್ತಿ ಯೋಗ, ಕರ್ಮಯೋಗ, ಜ್ಞಾನ ಯೋಗ ಇವುಗಳೆಲ್ಲ ಇದೆಯಲ್ಲ, ಇದನ್ನೆಲ್ಲ ಯಾವುದು ಮಾಡಕ್ಕೆ ನನ್ಗೆ ಯೋಗ್ಯತೆ ಇಲ್ಲ. ಆರಾಹವೆಣ್ಣು ಕರ್ಮಯೋಗ, ಜ್ಞಾನಯೋಗ, ಕಾದಲ್ ಕೊಂಡೆ, ಕಾದಲ್ ಅಂದ್ರೆ ಭಕ್ತಿ ಯೋಗ, ಕರ್ಮಯೋಗ, ಇದು ಜ್ಞಾನಯೋಗ ಮತ್ತೆ ಭಕ್ತಿ ಯೋಗ, ಇದು ಯಾವುದು ಮಾಡೋಕ್ಕೆ ನನಗೆ ಯೋಗ್ಯತೆ ಇಲ್ಲ. ಯಾಕಂದ್ರೆ ಸ್ಥಿರವಾದ ದೃಢವಾದ ಭಕ್ತಿ ಬೇಕು, ಮನಸ್ಸು ಬೇಕು, ಅದರಲ್ಲಿ ನೆಲೆಸ್ಕೊಳ್ಬೇಕು ಭಗವಂತನಲ್ಲಿ ಅಂತ ಹೇಳಿದ್ರೆ ಅದೆಲ್ಲ ಇಲ್ಲ. ವೇರಾಹ ನಿಕ್ಕುಂ, ಸ್ಥಿರವಾಗಿ ದೃಢವಾಗಿ ಅದರಲ್ಲಿ ನಂಬಿಕೆ ಇರಬೇಕು. ಅದನ್ನೆಲ್ಲ ವೇರಾಹ ನಿಕ್ಕುಂ ವಿರಹನಕ್ಕಿಲ್ಲೈ, ನನ್ನ ಮನಸ್ಥಿತಿ ಅದರಲ್ಲಿ ಏನು ಲೀನವಾಗಿಲ್ಲ. ವಿರಕ್ತಿ ಇಲ್ಲ, ವಿರಕ್ತಿನೂ ಇಲ್ಲ, ವೈರಾಗ್ಯನೂ ಇಲ್ಲ. ಸುಮ್ಮನೆ ಚಂಚಲ ಮನಸ್ಸು, ಒಂದ್ಸತಿ ಈ ಕಡೆ ಒಂದ್ಸತಿ ಆ ಕಡೆ, ಇನ್ಯಾರಾದ್ರೂ ಏನಾದ್ರು ಹೇಳಿದ್ರೆ ಸುಲಭವಾದ ಮಾರ್ಗ ಇದೆ ಅಂದ್ರೆ ಆ ಕಡೆ ಹೊರಟೋಗ್ತೀನಿ ಅಂತ. ಇದೆಲ್ಲ ಕುಮಾರ ವರದಾಚಾರ್ಯರಿಗೆ ಇತ್ತು ಅಂತ ನೀವು ತಿಳ್ಕೊಬೇಡಿ. ಅವ್ರು ಹಾಡ್ತಾ ಇದ್ದಾರೆ ಅಂದ್ರೆ ನಮ್ಮಗಳಿಗೆಲ್ಲ ನಮ್ಮ ಮನಸ್ಸು ಆಗಿದೆ ಅಂತ ಅರ್ಥ ಅಷ್ಟೇನೆ. ಈ ತರ ಎಲ್ಲ ಒಂದು ಪರಿಸ್ಥಿತಿ ಇದೆ. ಕರ್ಮಯೋಗ, ಜ್ಞಾನಯೋಗ, ಭಕ್ತಿ ಯೋಗ, ಇದನ್ನೆಲ್ಲ ಕೃಷ್ಣ ಹೇಳಿದಾನೆ. ಶರಣಾಗತಿ ಅದನ್ನು ಹೇಳಿದಾನೆ. ತೇರಾದ ತಿನ್ಮದಿ ಶೀರಾಗತಿ ಇಲುಂ, ಇನ್ನೊಂದಿದೆ ತುಂಬಾ ಸುಲಭವಾದ ಮಾರ್ಗ ಶರಣಾಗತಿ ಅನ್ನೋ ಒಂದು ಮಾರ್ಗ ಇದೆಯಲ್ಲ, ಅದು ಕೂಡ ಸುಲಭವಾಗಿದೆ. ಆದ್ರೆ ಅದು ಕೂಡ ನಾನು ದೃಢವಾದ, ಅದರಲ್ಲಿ ಧೃತಿ ಇಲ್ಲ ನನಗೆ. ಮಹಾವಿಶ್ವಾಸ ಬೇಕಲ್ಲ ಅದಕ್ಕೆ. ಶರಣಾಗತಿ ಮಾಡ್ಕೊಂಡ್ರೆ ಮಹಾವಿಶ್ವಾಸ ಬೇಕು, ಕಾಪಾಡ್ತಾನೆ ಅಂತ ಮಹಾವಿಶ್ವಾಸ ಅದು ಇಲ್ಲ ನನಗೆ. ಅದಕ್ಕೆ ಹೇಳ್ತಾರೆ ಏನ್ ಮಾಡ್ಬೇಕು ಅಂದ್ರೆ, ಶೆಂಪೊಣ್ಮೇನಿ ಮಾರಾದ, ಒಳ್ಳೆ ಗಟ್ಟಿ ಅಪರಂಜಿ ತರ, ಒಂದು ಚೂರು ಕಲರ್ ಕೆಡೋದಿಲ್ಲ, ಆ ತರ ಅಚ್ಚ ಹಳದಿ ಬಣ್ಣಕ್ಕೆ ಇರುತ್ತಲ್ಲ ಕಾಪರಂಜಿ, ಆ ತರ ಇರೋ ಅಂತ ತೂಪುಲ್ ಮಾಲೆ, ತೂಪುಲ್ನಲ್ಲಿ ಇರೋ ಅಂತ ಗಟ್ಟಿ ಅಪರಂಜಿ ಅಂತ ಸ್ವಾಮಿ ದೇಶಕರಿದಾರಲ್ಲ ಅವರನ್ನ
ಮರವೇ ನಿನ್ ಪದಮೇ, ಇನ್ನೊಂದೆಂದು ನಿನ್ ಪಾದಗಳನ್ನ ನಾನು ಮರೆಯೋದಿಲ್ಲ. ನೀನೇ ಗತಿ, ನನಗೆ ಬೇರೆ ಯಾವ್ದು ಗತಿ ಇಲ್ಲ. ಯಾಕಂದ್ರೆ ಮಾರ್ಗಗಳನ್ನ ಹೇಳ್ಕೊಟ್ಟಿದ್ದು ಗೀತಾಚಾರ್ಯ ಹೇಳ್ಕೊಟ್ಟಿದ್ದಾನೆ, ಅದನ್ನ ಅನುಸರಿಸ್ಲಿಲ್ಲ. ಹೋಗ್ಲಿ ಸುಲಭವಾದ ಮಾರ್ಗ ಇದೆ, ಶರಣಾಗತಿ ಮಾಡು ಅಂದ್ರೆ ಅದು ಕೂಡ ನನಗೆ ಮಹಾವಿಶ್ವಾಸ ಇಲ್ಲ, ಅದನ್ನು ನಾನು ಮಾಡ್ಲಿಲ್ಲ. ಇನ್ನು ಬೇರೆ ಏನು ಆಲ್ಟರ್ನೇಟಿವ್ ಇದೆ? ಬೇರೆ ಏನು ಗತಿನೇ ಇಲ್ಲ. ಸ್ವಾಮಿ ದೇಶಿಕರ ಪಾದವನ್ನೇ ಗಟ್ಟಿಯಾಗಿ ಹಿಡ್ಕೊಳ್ಳೇಬೇಕು. ಅದಕ್ಕೆ ಅನನ್ಯ ಗತಿ, ಬೇರೆ ಗತಿ ಇಲ್ಲ. ಮರವೇ ನಿನ್ ಪದಮೇ, ನಿನ್ನ ಪಾದಗಳನ್ನ ಎಂದೂ ನಾನು ಮರೆಯೋದಿಲ್ಲ ಅಂತ ಹೇಳ್ತಾನೆ. ಇನ್ ಮುಂದೆ ನೆಕ್ಸ್ಟ್ ಕ್ಲಾಸ್ ನೋಡೋಣ. ಕವಿತಾರ್ಕಿಕ ಸಿಂಹಾಯ ಕಲ್ಯಾಣ ಗುಣಶಾಲಿನೇ ಶ್ರೀಮತೆ ವೆಂಕಟೇಶಾಯ ವೇದಾಂತ ಗುರವೇ ನಮಃ. ಆಕಾಶಾತ್ ಪತಿತಂತೋಯಂ ಯಥಾ ಗಚ್ಚತಿ ಸಾಗರಂ ಸರ್ವದೇವ ನಮಸ್ಕಾರಃ ಕೇಶವಂ ಪ್ರತಿ ಗಚ್ಚತಿ ಕೇಶವಂ ಪ್ರತಿ ಗಚ್ಚತಿ. ಓಂ ಶಾಂತಿ ಶಾಂತಿ ಶಾಂತಿ. ಕಾಯೇನ ವಾಚಾ ಮನಸೇಂದ್ರಿಯೇರ್ವಾ ಬುದ್ಧ್ಯಾತ್ಮನಾ ವಾ ಪ್ರಕೃತೆ ಸ್ವಭಾವಾತ್ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣಾಯೇತಿ ಸಮರ್ಪಯಾಮಿ. ಎಲ್ಲರಿಗೂ ವಂದನೆಗಳು, ಧನ್ಯವಾದಗಳು. ಥ್ಯಾಂಕ್ ಯು ಸವಿತಾ, ಥ್ಯಾಂಕ್ ಯು ರೇವತಿ ಇಬ್ಬರಿಗೂ. ಮೇಡಮ್ ನಮಸ್ಕಾರ. ನಮಸ್ಕಾರ ಮೇಡಮ್. ಕೋಲ್ಡ್ ಆಗಿದೆಯಾ ಮ್ಯಾಮ್? ಅದೇ ಅದು ಯಾವ್ದೋ ಇದು ಮಾವಿನ ಹಣ್ಣು ತಿನ್ಬಿಟ್ಟಿದೀನಿ, ಅದು ಯಾವ್ದೋ ಗಂಟ್ಲು ಒಂಥರ ಆಗ್ಬಿಟ್ಟಿದೆ. ಇದು ಮೋಸ್ಟ್ಲಿ ಪೌಡರ್ ಎಲ್ಲ ಕಟ್ ಮಾಡ್ತಾರೋ ಏನೋ ಗೊತ್ತಿಲ್ಲ, ಅದು ಮೋಸ್ಟ್ಲಿ ಅಫೆಕ್ಟ್. ವಾಯ್ಸ್ ಸ್ವಲ್ಪ ಇದಾಗಿದೆ, ಹುಷಾರ ಮ್ಯಾಮ್. ಅದೇ ಅದು ಒಂದ್ ಸೀಸನ್ ಬೇರೆ ಚೇಂಜ್ ಆಗತ್ತಲ್ಲ ಈಗ, ಬರ್ಬೇಕಿತ್ತು ಆಕ್ಚುಲಿ. ನಮಸ್ಕಾರ ಮೇಡಮ್. ಓಕೆ ಮ್ಯಾಮ್, ಥ್ಯಾಂಕ್ ಯು. ನಮಸ್ಕಾರ ಮೇಡಮ್. ಮನೆ ಬಿಸಿಲು ಜೋರು, ಇದು ಕುಡಿಯೋದು ಜಾಸ್ತಿ, ತಣ್ಣೀರ್ ಕುಡಿಯೋದು ಜಾಸ್ತಿ, ಎಲ್ಲಾನು ಸೇರ್ಕೊಂಡ್ಬಿಡತ್ತೆ ಒಂದೇ ಸತಿ. ಸಡನ್ ಆಗಿ ಶಕೆ, ಸಡನ್ ಆಗಿ ಗೊತ್ತಾಯ್ತು ಮೋಸ್ಟ್ಲಿ ಇದು ಮಾವಿನ ಹಣ್ಣೆ ಇರ್ಬೇಕು ಅಂತ. ಫಸ್ಟ್ ಬಂತಲ್ಲ ಅದು ಕಲರ್ ಆಗಿ ಬರುತ್ತೆ, ಕಲರ್ ಹಾಗೆ ಏನೋ ಪೌಡಿ ಹಾಕ್ಬಿಡ್ತಾರೆ ಅನ್ಸುತ್ತೆ ಅವರು. ಹೌದು ಮ್ಯಾಮ್. ಬಲ್ಲವಾಗಿ ಹಣ್ಣು ಮಾಡ್ತಾರಲ್ಲ ಅವ್ರು, ಆಕ್ಚುಲಿ ಅದನ್ನ ನೀರು ಪಾತ್ರೆ ಮೇಲೆ ಹಾಕಿಟ್ಟಿರ್ತೀವಿ, ಆದ್ರೂನು ಅಫೆಕ್ಟ್ ಆಗತ್ತೆ ಅನ್ಸುತ್ತೆ. ಮನೇಲಿ ದೊಡ್ಡ ಪತ್ರೆ ಇದ್ರೆ ತಿನ್ಬಿಡಿ ಮಾಮಿ. ಅದೇ ಇದು ನಮ್ಮ ಮನೇಲಿ ಎಷ್ಟು ಚೆನ್ನಾಗಿತ್ತಪ್ಪ ಪಾಟ್, ಅದೇನ ಫುಲ್ ತಿಂದ್ಬಿಟ್ಟಿದೆ ಎಲ್ಲ ಹೆಗ್ಣ. ಇದು ವಿಳೆದೆಲೆನೂ ಇಲ್ಲ, ದೊಡ್ಡ ಪತ್ರೆನೂ ಇಲ್ಲ, ಎರಡೂನು ಇಲ್ಲ. ಅಯ್ಯೋ, ನಮಸ್ಕಾರ ಮೇಡಮ್. ಇದ್ರೆ ತುಳಸಿ ತಗೊಳ್ಳಿ, ಒಂದ್ 4 ತುಳಸಿ. ಅವ್ರು ಹೇಳ್ತಾರಲ್ಲ ಈ ಕೋಲ್ಡ್ ಎಲ್ಲ ಔಷಧಿ ತಗೊಂಡ್ರೆ 3 ದಿವಸಕ್ಕೆ ಹೋಗತ್ತೆ, ಔಷಧಿ ತಗೊಳ್ದೆ ಇದ್ರೆ 2 ದಿವಸಕ್ಕೆ ಹೋಗತ್ತೆ ಅಂತ. ಹೀಟ್ ಮ್ಯಾಮ್, ಕೋಲ್ಡ್ ಅಂದ್ರೆ ಹೀಟ್ ಇಂದ ಬರೋದಿದು. ಗಂಟ್ಲೆ. ಓಕೆ, ಥ್ಯಾಂಕ್ ಯು, ಟೇಕ್ ಕೇರ್ ಮ್ಯಾಮ್. ಅದೇ ನೋಡಿ ಮೆಸೇಜ್ ಹಾಕಿದೀನಿ, ಸರ್ಗುರ್ ತೇರ್ಗೆ ಹೋಗೋಣ ಅಂತ. ತೇರ್ ದಿವಸನೇ ಹೋಗೋಣ ಅಂದ್ರೆ ಕ್ರೌಡ್ ಇರುತ್ತೆ, ಇಲ್ಲ ಬೇರೆ ಯಾವ್ದನ ಒಂದ್ ದಿವಸ ಹೋಗೋಣ ಅಂದ್ರೂ ಓಕೆ ಫಾರ್ ಮೀ, ಯಾವತ್ತಾದ್ರೂ ಹೋಗ್ಬೋದು. ತೇರ್ ದಿವಸನೇ ಹೋಗೋಣ. ತೇರ್ ದಿವಸ ರಶ್ ಇರತ್ತಂತೀರಲ್ಲ? ಅಷ್ಟೇನಿಲ್ಲ, ತುಂಬಾ ಏನು ಎಲ್ಲ ಇಲ್ಲಿ ಬೆಂಗಳೂರಲ್ಲಿ ಇರೋ ತರ ಆತರ ಏನೋ ಇರಲ್ಲ, ಇರುತ್ತೆ. ಸಾವಕಾಶವಾಗಿ ನಿಧಾನಕ್ಕೆ ನಮ್ದು ಸ್ತೋತ್ರಗಳನ್ನ ಹೇಳ್ಕೊಂಡು ಬರ್ಬೇಕು ಅಂತಿದ್ರೆ ಯಾವ್ದಾನ ಒಂದ್ ದಿವಸದಲ್ಲಿ ಹೋದ್ರೂ ಆಗುತ್ತೆ. ತೇರ್ ದಿವಸನೇ ಹೋಗ್ಬೋದು, ಏನ್ ತೊಂದ್ರೆ ಇಲ್ಲ. ನೋಡಿ ಯಾವ್ದು ಡಿಸೈಡ್ ಮಾಡಿ ಹೇಳಿದ್ರೆ ಅರೇಂಜ್ ಮಾಡ್ಕೊಂಡು ಹೋಗೋಣ. ನೀವೇ ಡಿಸೈಡ್ ಮಾಡಿ ಮ್ಯಾಮ್. ಒನ್ ಡೇ ಸರ್ ಬೇಗ ಹೋಗ್ತಾರೆ, ಬಟ್ ನಾನು ತೇರ್ ದಿವಸ ಬೆಳಗ್ಗೆ ಹೋಗಿ ಸಾಯಂಕಾಲ ಬಂದ್ಬಿಡ್ತೀನಿ. ಓಕೆ, ನಮಸ್ಕಾರ ಮೇಡಮ್. ನೋಡೋಣ, ಎಲ್ಲರೂ ಹೇಳಿ ಹೇಳಿದ್ರೆ ಹೋಗೋಣ. ಆಯ್ತು. ಯಾಕಂದ್ರೆ ಎಲ್ಲ ನೀವೆಲ್ಲ ಪಾಪ ಕಾಂಟ್ರಿಬ್ಯೂಟ್ ಮಾಡಿದೀರಾ, ದೇವಸ್ಥಾನ ನೀವೆಲ್ಲ ನೋಡ್ಬೇಕು, ತುಂಬಾ ಚೆನ್ನಾಗಿದೆ. ಹೌದು ಮ್ಯಾಮ್, ಪ್ಲಾನ್ ಮಾಡ್ಕೊಂಡು ಹೋಗೋಣ. ಆಕ್ಚುಲಿ ಹಿಂದಿನ ದಿವಸ ಹೋದ್ರೆ ಅಲ್ಲಿ ಕಲ್ಯಾಣೋತ್ಸವ ಎಲ್ಲ ಇರುತ್ತೆ, ಚೆನ್ನಾಗಿರುತ್ತೆ. ಬಟ್ ಅದೇ ಓವರ್ ನೈಟ್ ಸ್ಟೇ ಮಾಡ್ಬೇಕು, ಅದೆಲ್ಲ ಸ್ವಲ್ಪ ಕಷ್ಟ ಅನ್ನೋದು.
ನಮಸ್ಕಾರ ಮೇಡಮ್. ಸಂಜೆ ಇರುತ್ತೆ ಕಲ್ಯಾಣೋತ್ಸವ. ಕಲ್ಯಾಣೋತ್ಸವ ಲೇಟ್ ಯಾವಾಗ್ಲೂ ಅಷ್ಟೇನೆ 7 ಗಂಟೆ ಮೇಲೆ ಶುರು ಮಾಡ್ತಾರೆ, 10-10:30 ಆಗ್ಬಿಡತ್ತೆ. ಅದು ನೆಕ್ಸ್ಟ್ ಡೇನೆ ತೇರಿರುತ್ತೆ ಯಾವಾಗ್ಲೂ. ಬೇರೆ ಬೆಸ್ಟ್ ಅನ್ಸುತ್ತೆ. ಇಲ್ಲಾಂದ್ರೆ ತೇರು ನಮ್ಮ ಊರಲ್ಲಿ ಬೇಗನೆ ಎಳ್ದ್ಬಿಡ್ತಾರೆ, 9:30-10 ಗಂಟೆಗೆಲ್ಲ ಎಳ್ದ್ಬಿಡ್ತಾರೆ. ಸೊ ಸೇಮ್ ಡೇ ವಾಪಸ್ಸು ಬರಕ್ಕೆ ಈಸಿ ಆಗುತ್ತೆ. ಇಲ್ಲಿಂದ ಒಂದು ಸ್ವಲ್ಪ ಬೇಗ ಒಂದು 6 ಗಂಟೆಗೆಲ್ಲ ಹೊರಟ್ಬಿಟ್ರೆ 9:30 ಅಷ್ಟೊತ್ತಿಗೆಲ್ಲ ಅಲ್ಲಿ ಇರ್ತೀವಿ ನಾವು. ಸೊ ತೇರೆಲ್ಲ ನೋಡ್ಕೊಂಡು ವಾಪಸ್ ಬರ್ಬೋದು, ತೊಂದರೆ ಇಲ್ಲ. ಓಕೆ ಬಸ್ ಮಾಡ್ತೀರಾ? ಮೇಡಮ್. ಅದೇ ನೋಡಿ, ಡಿಪೆಂಡಿಂಗ್ ಆನ್ ದ ನಂಬರ್, ಯಾವುದು ಎಷ್ಟು ಜನ ಬರ್ತಾರೆ ಎಷ್ಟು ಬರಲ್ಲ ಗೊತ್ತಿಲ್ಲ ಅಲ್ಲ. ನಮಸ್ಕಾರ ಮೇಡಮ್. ಓಕೆ ನಮಸ್ಕಾರ. ಓಕೆ ನಮಸ್ಕಾರ ಮೇಡಮ್.